ಶಂಕರ ಮುತ್ತಪ್ಪ ಸ್ವಾಮಿ ಮುತ್ತತ್ರಾಯ, ಹೌದು, ನನ್ನ ಕಾವೇರಿ ಹೊಳೆಯಿಂದ ಈ ಬೆಟ್ಟಕ್ಕೆ ಪಾದ ಊರಿದಂತ ಸ್ಥಳ ನಾಳೆ ಇದು ಪಾದದಾರಿ ಆಗಲಿ. ಆಗಲಿ ನಾಳೆ ಕಲಿಯುಗದಲ್ಲಿ ಈ ಪಾತಾಳೋಕ್ತಿಲಿ ಗಂಗಮ್ಮ ತುಂಬಿ ಲೋಯ್ತಿದ್ದಲ್ಲ, ಇದು ನಾಳೆ ಕಲಿಯುಗದಲ್ಲಿ ಕೊಂಬ್ರಿ ಉಚ್ಚೈನಾಗಿ ಆಗಿ ಪಾದರೈನಾಗಿ ಇಲ್ಲಿ ನನಗೂ ಒಂದು ಪೂಜೆ ಮಾಡಲಿ. ಹೌದು, ಈ ಪಾದ ಊರಿದಂತ ಸ್ಥಳದಲ್ಲಿ ಸ್ವಾಮಿ ಅಲ್ಲಿ ಪಾದ ಊರಿರೋರಂತೆ. ಪಾದರಯ್ಯ ಪಾತಾಳಯ್ಯ ಮೂಡಿ ಬಂದ ಮುತ್ತತುರಾಯ, ಕಣ್ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ. ಸ್ವಾಮಿ ಕಣ್ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ. ಎಡಗಾಲ ತೆಗದಿ ಸ್ವಾಮಿ ಒಮ್ಮಲಗಾನ ಬೆಟ್ಟವದ್ದು, ಎಡಗಾಲ ತೆಗೆದು ಸ್ವಾಮಿ ಒಮ್ಮಲಗಾನ ಬೆಟ್ಟವದ್ದು. ಹೋಗುವ ಕಾವೇರ ಮುನಿಗೆ ದಾರಿ ತೋರಿದ ಮುತ್ತಯ್ಯ, ಹೋಗುವ ಕಾವೇರ ಮುನಿಗೆ ದಾರಿ ತೋರಿದ ಮುತ್ತಯ್ಯ. ಪಾತರಯ್ಯ ಪಾತಾಳಯ್ಯ ಮೂಡಿ ಬಂದ ಮುತ್ತತುರಾಯ, ಕಣ್ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ. ಸ್ವಾಮಿ ಕಣ್ತುಂಬ ನೋಡಲಿಕ್ಕೆ ನಿನ್ನ ಅಮೃತಾಲಯ. ಮುತ್ತಪ್ಪ ಈ ಪ್ರಕಾರವಾಗಿ ಹೌದು, ಇದು ನಾಳೆ ಪಾದದಾರಿ ಆಗಲಿ. ಬರುವಂತ ಭಕ್ತರು ನಾಳೆ ಇಲ್ಲಿ ಕಾಯಿ ಹೊಡೆದಿ ಹಾಲರ್ಬಿ ಸೇವೆ ಮಾಡಿ ಮೂಡಲು ಮುತ್ತತ್ತಿಗೆ ಅಂತೇಳಿ ನಾನು ಮುತ್ತತ್ತಿ ಕೈಲಾಸಕ್ಕೂ ಬರ್ಲಿ ಬರ್ಲಿ ಅಂತೇಳಿ ಸ್ವಾಮಿ ಅಲ್ಲೊಂದು ನಾಮಕರಣ ಮಾಡಿ, ಹೌದಪ್ಪ, ಸ್ವಾಮಿ ಮುತ್ತತ್ರಾಯ ಅವರು ಒಳೆಗೇರಿಗೆ ಬರುತ್ತಾರೆ. ತಂದನ ಮುತ್ತತ್ತೋರಾಯ ತಂದನ ವಂಗೆ ಮರದಡಿಯಲ್ಲಿ ಕುಂತಿರುವಾಗ ಸ್ವಾಮಿ ಮುತ್ತಯ್ಯ ಮತ್ತೊಂದು ಜ್ಞಾನ ಮಾಡುತ್ತಾರೆ. ತಂದನ ಮುತ್ತತ್ತೋರಾಯ ತಂದನ ಪಾದಾರಿ ಅಂತೇಳಿ ನಾಮಕರಣ ಇಟ್ಟಿ ಅವರು ಸ್ವಾಮಿ ಮೂಡಲು ಮುತ್ತತ್ತಿ ಬಂದಿ ವಂಗೆ ಮರದಂಡೆ ಕುಂತ್ಕೊಂಡ್ರಂತೆ ಸ್ವಾಮಿಯವರು. ಮೂಡಲು ಮುತ್ತತ್ರಾಯ ವಂಗೆ ಮರದಂಡೆ ಕುಂತ್ಕೊಂಡು ಗಂಗಮ್ಮನಿಗೆ ಹೇಳ್ತಾರಮ್ಮ, ನೀನೀಗ ಕೆಳಗಡೆ ಸೀದಾ ನನಗಿಲ್ಲಿ ಜಾಗ ಕೊಟ್ಟದಕ್ಕೆ ನನ್ನ ಮೂಡಲು ಮುತ್ತತ್ತಿಗೆ ಬೇಕಾದಂತ ಚಪ್ಪನ್ನೆರಡು ರಾಜ್ಯದ ಭಕ್ತಾದಿಗಳು ಬರ್ತಾರೆ. ಇಲ್ಲಿಗೆ 7 ಕೋಟಿ ಗಂಡೇಳು ಕೋಟಿ ಭಕ್ತರು ಬರ್ತಾರೆ. ಹೌದು, ಬರುವಂತ ಹೆಣ್ಣು ಮಕ್ಕಳ ಕೈನಲ್ಲಿ ಗಂಗೆ ಪೂಜೆ ಅಂತೇಳಿ ನಿನಗೆ ಮುಂದಲು ಪೂಜೆ ನಿನಗೆ ಕೊಡಿಸ್ತೀನಿ ತಾಯಿ. ನಾನು ಆದ್ರೆ ಯಾರು ನಿನ್ನನ್ನ ಹೀಯಾಳಿಸಿ ತೂ ಚಿ ಅಂತೇಳಿ ಬೋದಿ ಅಷ್ಟುದ್ದ ಇದೆ ಇಷ್ಟುದ್ದ ಇದೆ ನೋಡ್ಬೇಕು ಈ ಗಂಗಮ್ಮ ಎಷ್ಟುದ್ದ ಇದ್ದಾಳು ಅಂತೇಳಿ ಯಾರು ನಿನ್ನ ಗಂಗೆಗೆ ಇಳಿತಾರೆ, ಹೌದಪ್ಪ, ಯಾರು ನಿನ್ನ ಹೀಯಾಳಿಸೋರು ಅವ್ರನ್ನ ಒಬ್ಬರ ಕಣ್ಗೂ ಗೋತ್ರವಿಲ್ದಂತೆ ನೀನ್ ತಕೊಂಡು ಹೊಂಟೋಗು ಕೆಳಮಕ್ಕನಿಗೆ ಗೊತ್ತಿರಬಾರ್ದು ಅಂತೇಳಿ ಸ್ವಾಮಿ ಆ ಗಂಗಮ್ಮನಿಗೆ ಅಲ್ಲೊಂದು ಪೂಜೆ ಕೊಟ್ಟಿರೋರಂತ್ಯಾಗ ಮೂಡಲು ಮುತ್ತತ್ತಿಲಿ ಹೌದು ಹೌದು ಪೂಜೆ ಕೊಟ್ಟಿ ಸ್ವಾಮಿ ಮೂಡಲು ಮುತ್ತಪ್ಪ ವಂಗೆ ಮರದಂಡೆ ಕುಂತ್ಕೊಂಡು ಯತ್ನೆಗಳನ್ನ ಮಾಡಿ ನಾನು ಒಳಗೋಗಿ ಈಗ ಸ್ನಾನ ಮಡಿ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಸ್ವಾಮಿ ಮುತ್ತಪ್ಪ ಹೌದಪ್ಪ, ಅವರು ಒಳಗೆ ಸ್ವಾಮಿ ಬರುತ್ತಾರೆ. ತಂದನ ಮುತ್ತಪ್ಪ ಸ್ವಾಮಿ ತಂದನ ಸ್ವಾಮಿ ಮುತ್ತಪ್ಪ ಹೌದು, ಕಾವೇರಿ ಒಳಗೆ ಸ್ನಾನ ಮಡಿ ಮಾಡುವಾಗ ಈ ಕಡೆ ಕರಿಯಣ್ಣ ಕೆಂಚಣ್ಣ, ಕರಿಯಣ್ಣ ಕೆಂಚಣ್ಣ ಅಂದ್ರೆ ಶ್ರೀಮನ್ನಾರಾಯಣನಿಗೆ ಜೈ ವಿಜಯರು ರಾಕ್ಷಸರು ರೂಪದಲ್ಲಿದ್ದಾಗ ಅವ್ರನ್ನ ಸಂಹಾರ ಮಾಡಿದ್ರಂತೆ ಶ್ರೀಮನ್ನಾರಾಯಣ. ಹೌದಪ್ಪ, ಸಂಹಾರ ಮಾಡಿದಾಗ ಇವ್ರು ಕೇಳ್ಕೊಂಡು ಸ್ವಾಮಿ ಭೂಲೋಕದಲ್ಲಿ ನಮ್ಗೊಂದು ಪೂಜೆ ಕೊಡಿ ಅಂತ ಹೌದಂಡ, ಕೇಳ್ಕೊಂಡಾಗ ಶ್ರೀಮನ್ನಾರಾಯಣ ನೋಡ್ರಪ್ಪ, ನೀವು ನಾಳೆ ಕಲಿಯುಗದಲ್ಲಿ ನನಗೆ ದೂತರಾಗಿ ನೀವು ಕರಿಯಣ್ಣ ಕೆಂಚಣ್ಣರಾಗಿ ನೀವು ಇರಿ ಅಂತೇಳಿ ಅವರು ಇರಿಸ್ಕೊಂಡಿದ್ರಂತೆ ಅಲ್ಲಿ. ಹೌದಪ್ಪ, ಯಾರನ್ನ ಕರಿಯಣ್ಣನ ಕೆಂಚಣ್ಣನ ಅವರು ಇರಿಸ್ಕೊಂಡಿರುವಾಗ ಶ್ರೀಮನ್ನಾರಾಯಣ ಹೋದಂತ ಜಾಗದಲ್ಲಿ ಇವರು ಹೋಗೋರಂತೆ ಭಿನ್ನಕ್ಕೆ. ಹೌದು, ವರ್ತಮ ಉಣ್ಣಕ್ಕೆ ಎಲ್ಲೋ ಒಂದ್ ಜಾಗ ಒಬ್ಬ ಭಕ್ತರು ಮನೆ,
ಆ ಭಕ್ತರ ಮನೆಗೆ ಕರಿಯಣ ಕೆಂಚಣ್ಣನ ಕರ್ಸ್ಕೊಂಡ್ರು ಬಿನ್ನಕ್ಕಾಗಿ. ಹೌದ್ ಕಣಣ್ಣ. ಕರ್ಸ್ಕೋಬೇಕಾದ್ರೆ ಅಲ್ಲಿ ಅವರು ಯಾವ ರೀತಿ ಬಿನ್ನಕ್ಕೆ ಅಡಿಗೆ ಮಾಡಿದ್ರು ಗೊತ್ತೋ? ಹೆಂಗ್ ಮಾಡಿದ್ರಣ್ಣ? 6 ಕಂಡ್ಗ ಅಕ್ಕಿ ಅನ್ನ, 3 ಕಂಡ್ಗ ಅಕ್ಕಿ ಪಾಯಸ. ಅವ್ರಿಗೆ ಇಷ್ಟು ಮಾಡಿರುವಾಗ ಈ ಕರಿಯಾಣಿ ಕೆಂಚಣ್ಣನ ಇಬ್ಬರನ್ನು ಕುಂಡ್ರಿಸ್ಬಿಟ್ಟು ಅವರು ಎಡೆ ಇಕ್ಬೇಕಾದ್ರೆ ಆದ್ರೆ ಸನಿಕೆಯಲ್ಲಿ ತೋಡಿ ಹಾಕ್ತಿದ್ರಂತೆ ಕರಿಯಾಣಿ ಕೆಂಚಣ್ಣನಿಗೆ. ಉಂಡೆ ಅಂತ ಸನಿಕೆಯಲ್ಲಿ ತೋಡಿ ಹಾಕ್ಬೇಕಾದ್ರೆ 6 ಕಂಡ್ಗ ಅಕ್ಕಿ ಅನ್ನ ಆಂದ್ರು ಸಾಕು ಒಂದೇ ಸರಿ ಪೋಯ. ವಚ್ಚಾರ್ಗೆ ಇಟ್ಕಂದ್ರೆ ವಚ್ಚಾರ್ಕಿಲ್ಲ. 3 ಕಂಡ್ಗ ಅಕ್ಕಿ ಪಾಯಸ ಆಂದ್ರು ಸಾಕು ಕಣ್ಣು ಗೋಚರವಾಗದಂತೆ ಹೊಂಟೋಗೋದಂತೆ. ಅಲ್ಗೂ ಹೊಟ್ಟೆ ತುಂಬದೆ ಹೋಗೋದಂತೆ ಅವ್ರಿಗೆ. ಇವೆಲ್ಲ ಮುಗಿದೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಆ ಹೊಲ್ಯ ಫರ ಅಂದ್ರಂತೆ. ಏನು ಮಾನೆ ಗ್ವಾಡಿನಿ ಎಲ್ಲ ಕಸ್ಕೊಂಡ್ ಬೀಳ್ತಾ ಇರವಂತೆ. ಅಲ್ಲೇ ಅವನು ಸಹ ಇವ್ರು ಮೇಯ್ತಾ ಇರೋರಂತೆ. ಏನು ಒಂದ್ ಕ್ವಾರ್ಗೆ ಎಟ್ಕದ್ರೆ ಒಂದ್ ಕ್ವಾರ್ಗಿಲ್ವಲ್ಲೋ ಕರಿಯಣ ಕೆಂಚಣ್ಣ ಅನ್ನೋರು ಅಂದ್ರಂತೆ. ಅವಾಗ ಇವ್ರು ನೋಡಿದ್ರೆ ರಾಕ್ಷಸರು. ಈ ರಾಕ್ಷಸರನ್ನ ನಾವು ಬಿನ್ನ ಕರ್ಕೊಂಬಂದ್ರೆ ನಮ್ಮ ಮನೆ ಮಡಗರೆ, ನಮ್ಮನೆ ಉದ್ಧಾರ ಆಗತ್ತೆ. ನಮ್ಮ ಮನೆ ಗ್ವಾಡೆ ಇಂಟೆ ಮಡಗರೆ. ಸಾಧ್ಯ ಇಲ್ಲ. ಸಾಲಿಗೆ ಎಲ್ಲ ಮುಗಿದ್ಮೇಲೆ ನಮ್ಮನು ಬೇಕಾದ್ರೆ ನುಂಕೋಬಿಡ್ತಾರೆ ಕರ್ಮ ತಿನ್ಕೋತಾರ ಅಂತೇಳಿ ಅವ್ರು ಉಪಾಯದ ಮಾತಾಡ್ತಾ ಇರೋರಂತೆ ಕರಿಯಣ ಕೆಂಚಣ್ಣನಿಗೆ. ಅದೆಂತದ್ ಹೇಳಣ್ಣ? ಉಪಾಯದ ಮಾತು ಅಂದ್ರೆ ಎತ್ತಿವ್ರನ್ನ ಉಪ್ಪುರ್ಕೆ ಮೇಲೆ ಕುಂಡ್ರಿಸ್ಬಿಟ್ರು. ಕರಿಯಾಣ ಕೆಂಚಣ್ಣನ ಅಣೋ ಕರಿಯಣ ಕೆಂಚಣ್ಣ, ಏನಣ್ಣ ನಿಮ್ಗೆ ನಿಮ್ ಸಾಕಾಗುವಷ್ಟು ಊಟಕ್ಕೆ ಇಕ್ಕುವಂತ ಒಬ್ರು ಭಕ್ತರವ್ರೆ. ಅಲ್ಲ ಅವ್ರೆ ಅಲ್ಲೇ ಅಂತ ನಿಜ ಭಕ್ತರು ಮನೆ ತೋರಿಸ್ತೀವಿ ಬರ್ರಿ ನಿಮ್ನ ಬರ್ರಿ ಅಂತೇಳಿ ಕರಿಯಣ್ಣನು ಕೆಂಚಣ್ಣನು ಇಬ್ಬರನ್ನು ಕರ್ಕ ಬಂದ್ಬಿಟ್ರು. ಅವರು ಕರ್ಕ ಬಂದ್ಬಿಟ್ಟು ಏನ್ ಮಾಡಿದ್ರು ನೋಡ್ರಿಯ, ಈ ಒಳೆಗೆ ಇಳಗಿ ಈ ಒಳೆ ತಿಪ್ಳೆ ಏಕ ಹೋಗಿ ಮ್ಯಾಕ್ ಮಗನಾಗೆ ನಿಮ್ಗೆ ಎಷ್ಟು ಬೇಕಷ್ಟು ಊಟ ಹಾಕುವಷ್ಟು ಭಕ್ತರು ಅಲ್ಲಿ ಸಿಗ್ತಾರೆ. ಅಲ್ಲ ಅವನೇ ಭಕ್ತ ಒಬ್ಬ ಅಂತೇಳಿ ಯಾವಾಗ ಒಳೆಗೆ ಇಳಗಿಸ್ಬಿಟ್ಟು ಇವ್ರು ಹೊಂಟೋದ್ರು. ಇವ್ರೇನ್ ಮಾಡಿದ್ರು, ಕರಿಯಣ್ಣ ಕೆಂಚಣ್ಣ ಇಬ್ರು ಒಳಗೆ ಬಾಯಿ ತೆರ್ಕೊಂಡು ಬರ್ಬೇಕಾದ್ರೆ ಮೀನು ಮಿಡ್ತಿ ಎಲ್ಲ ಸೀದಾ ಅಕಸ್ಮಾತ್ ಇದೆ ದಾರಿ ನಮಗೆ ಅಂತ ನುಗ್ಬಿಟ್ರೆ ಹೋಗಿ ಕರಿಯಣ್ಣ ಕೆಂಚಣ್ಣ ಹೊಟ್ಟೆಗೆ ಸೇರ್ಕೋಬೇಕು. ಅಲ್ಲಿ ನೋಡಿದ್ರೆ ಮೂಲಂಗಿ ಗೆಡ್ಡೆ ಗಾತ್ರ ಕಾಣಿಸ್ತಾರವಂತೆ. ಏನ್ ರೊಟ್ಟೆ ಗಾತ್ರ ಕ್ವಾರಿ ಎಲೆಗಳು ಹೌದು. ಏನ್ ಬಿಟ್ಕೊಂಡು ಇವರು ರಾಕ್ಷಸರು ರೂಪನಲ್ಲಿ ನೀರ ಭಾಗ ಮಾಡ್ಕೊಂಡು ಮ್ಯಾಕ್ ಮಕರ ಬರ್ಬೇಕಾದ್ರೆ ನಿಜ ಕಣಣ್ಣ. ಈ ಮೂಡಲ ಮುತ್ತಪ್ಪ ಇಲ್ಲಿ ಸ್ನಾನ ಮಾಡ್ತಿದ್ರಲ್ಲ ನೋಡ್ಕೊಬಿಟ್ರು. ಓಹೋ ಯಾರು ಹಿಂಗ್ ಬತ್ತವ್ರಲ್ಲ ನೀರ್ನೇ ಭಾಗ ಮಾಡ್ಕೊಂಡು ಅಂತ ಮುತ್ತಪ್ಪ ನೋಡ್ಬೇಕಾದ್ರೆ ಆ ಕಡೆ ಕರಿಯಣ್ಣ ಕೆಂಚಣ್ಣ ಮಾತನಾಡ್ಕೊಂಡು ಅವರು ಒಳೆ ತಿಬ್ಳೆ ಸ್ವಾಮಿ ಬರುತ್ತಾರೆ ತಂದನ ಕರಿಯಣ್ಣ ಕೆಂಚಣ್ಣ ತಂದನ ಲೋ ಕರಿಯಣ್ಣ, ಏನೋ ಕೆಂಚಣ್ಣ ಇಲ್ಲಿ ಯಾರೋ ಸ್ನಾನ ಮಾಡ್ತಾನ ಕಾಣು. ಇಲ್ಲಿ ಯಾರೋ ಕುಳ್ಗೆ ಇಷ್ಟೇ ಉದ್ದ ಇರುವಂಗ ಅವನೇ ಇಲ್ಲಿ ಒಳೆಯಲ್ಲಿ ಯಾರೋ ಒಬ್ಬ. ಹೌದು ಕಾಣೋ ಕೆಂಚಣ್ಣ, ಇವತ್ತು ಹೆಂಗೋ ನಮ್ಗೆ ಆಧಾರ ಆಯ್ತು. ಒಟ್ಗೆ ಕಳ ಇವನ್ನ ಹಿಡ್ಕೊಂಡು ನಾವು ಗೊಳಕನ್ ಕಡ್ಕೊಂಡು ಇಬ್ರು ಭಾಗ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತೇಳಿ ಏನು ಕರಿಯಣ್ಣ ಕೆಂಚಣ್ಣನಿಗೆ ಹೇಳಿಕೆ, ಕೆಂಚಣ್ಣ ಕರಿಯಣ್ಣನಿಗೆ ಹೇಳಿಕೆ. ಕಣ್ ಹೇಳಣ್ಣ. ಇವ್ರಿಬ್ರು ಮಾತನಾಡ್ಕೊಂಡು ಬರ್ಬೇಕಾದ್ರೆ ಸ್ವಾಮಿ ಮೂಡಲ ಮುತ್ತತ್ರಾಯ ನೋಡಿದ್ರಂತೆ. ಅವಾಗ ಹಾ 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 ಅಂತೇಳಿ ಬಾಯಿ ತೆರ್ಕೊಂಡು ಬರ್ಬೇಕಾದ್ರೆ ಅವ್ರಿಬ್ರು ಓಹೋ ಇವ್ರು ಯಾರೋ ಜನಗಳು ತಿನ್ನೋರೇ ಇವ್ರು ಇರ್ಬೇಕು, ನಿಜ ಈ ರಾಕ್ಷಸರು. ಇವ್ರನ್ನ ಮಾತ್ರ ನಾನು ಬಿಡೋ ಸರಿಲ್ಲ ಅಂತೇಳಿ ಸ್ವಾಮಿ ಮೂಡಲ ಮುತ್ತಪ್ಪ ಏನ್ ಮಾಡಿದ್ಲಣ್ಣ? ಬಾಲವನ ಎಸೆದು ಅವ್ರಿಬ್ಬರನ್ನು ನುಲ್ಚಿಡ್ಕೊಂಡು ಮುದ್ರು ಮೂಟೆ ಕಟ್ಕೊಂಡು ಕರಿಯಾಣ ಕೆಂಚಣ್ಣನ ಈ ಕೆತ್ಕೊಂಡು ಬಂದು ವಂಗೆ ಮರಕ್ಕೆ ಸೇರಿಸಿ ಇಬ್ಬರನ್ನು ಕರಿಯಣ್ಣನ ಕೆಂಚಣ್ಣನ ಇಬ್ಬರನ್ನು ಕಟ್ಟಿಬಿಟ್ಟು ಒಂದ್ ಎಬ್ಬಿದ್ರ ಕಡ್ಡಿ ಒಳಗೆ ದಸಿ ಮಾಡ್ಕೊಂಡು ಇಬ್ಬರಿಗೂ ಬಿಗ್ಯಾಗಿ ಮೂಗ್ ಚುಚ್ಚದಂತೆ ಮುತ್ತಪ್ಪ. ಕರಿಯಾಣ ಕೆಂಚಣ್ಣಗೆ ಮೂಗನ್ನ ಚುಚ್ಚಿಬಿಟ್ಟು ಬಿಗ್ಯಾಗಿ ವಂಗೆ ಮರ ಕಟ್ಟಾಕ್ಬಿಟ್ಟು ಕೇಳ್ತಾವ್ರ ಮುತ್ತಪ್ಪ, ಏನಂತ? ಯಾರು ನೀವು ರಾಕ್ಷಸರ? ಎಲ್ಲಿಂದ ಬಂದ್ರು? ಅಯ್ಯ ನಾವ್ಯಾರಾಗಿರ್ಲಿ ನೀನ್ ಯಾರು? ಅಲ್ಲ ನಾವು ನಿನ್ನ ನುಂಗ್ಬೇಕಂತ ಬಂದ್ರೆ ನಮ್ಮನ್ನ ಈ ಬಾಲ್ದೆಲೆ ಹಿಡ್ಕೊಂಡು ಮುದ್ರಿ ಹಿಡ್ಕೊಂಡು ಬಂದಿಲ್ಲಿ ಕಟ್ಟಿಬಿಟ್ಟಲ್ಲ. ಓಟ್ ಕುಳ್ಳ ನೀನು? ಯಾರು ನೀನು ಅಂದಾಗ ನಾನು ಮೂಡಲು ಮುತ್ತಪ್ಪ ಅಂತ ನಾನಿಲ್ಲಿ ನೆಲೆಸಿದ್ದೀನಿ ಕಣ್ರಯ್ಯ. ಮತ್ತೆ ನೀವ್ಯಾರು? ಓಹೋ ಮೂಡಲು ಮುತ್ತಪ್ಪ ಅಂದ್ರೆ ನೀನು ಮೋಟ್ ಮುತ್ತಪ್ಪ. ನೀನು ಇಷ್ಟುದ್ದ ಕಾಣಿಸ್ತಾ ಇದೆಯಲ್ಲ ನೀನು ಮೂಡ್ಲು ಮುತ್ತಪ್ಪನೋ? ಮೋಟ್ ಮುತ್ತಪ್ಪ. ಲೇ ಮೋಟ್ ಮುತ್ತ, ನಾವ್ ಯಾರು ಅನ್ನೋದ ಹೇಳ್ತೀವಿ ಕೇಳು. ಹೇಳ್ರಿ. ಹಿಂದೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನಿಗೆ ನಾವು ಕರಿಯಣಿ ಕೆಂಚಣ್ಣ ಆಗಿದ್ದು. ನಾವು ಜೈವಿದ್ಯರಾಗಿ ನಾವು ರಾಕ್ಷಸರ ರೂಪನಲ್ಲಿ ಇರುವಾಗ ಶ್ರೀಮನ್ನಾರಾಯಣ ನಮ್ಮನ್ನ ಸಂಹಾರ ಮಾಡಿದಾಗ ನಾವು ಕೇಳ್ಕೊಂಡು ಏನಂತ? ಸ್ವಾಮಿ ಭೂಲೋಕದಲ್ಲಿ ನಮ್ಗೊಂದು ಪೂಜೆ ಕೊಡಿ ಅಂತ. ಆಗ ಶ್ರೀಮನ್ನಾರಾಯಣ ನನ್ನ ದೂತರಾಗಿ ಕರಿಯಣಿ ಕೆಂಚಣ್ಣಾಗಿ ಇರುವಂತೇಳಿ ವೈಕುಂಠದಲ್ಲಿ ನಮ್ಮನ್ನ ಇರಿಸ್ಕೊಂಡಿದ್ರು. ಇಲ್ಲಿವರೆಗೂ ಯಾರೋ ಒಬ್ರು ಭಕ್ತರು ಮನೆಗೆ ನಾವು ಊಟಕ್ಕೆ ಹೋದಾಗ ಆ ಭಕ್ತರು ನೋಡಪ್ಪ ನಿಮ್ಗೆ ಊಟ ಹಾಕ ನಮ್ಮ ಕೈಯಿಂದ ಸಾಧ್ಯವಿಲ್ಲ, ನಿಮ್ಗಿಂತ ದೊಡ್ಡ ಭಕ್ತರವ್ರೆ ನಿಮ್ಗೆ ಬೇಕಾದಷ್ಟು ಊಟ ಹಾಕುವಷ್ಟು
ಬನ್ನಿ ತೋರಿಸ್ತೀವಂತೇಳಿ ನಮ್ಮನ್ನ ಒಳಗಿಳಿಸಿ ಕಳಿಸ್ಕೊಟ್ರು. ನಾವು ಒಳಗೆ ಮೇಲ್ಗಡೆ ಬರಬೇಕಾದ್ರೆ ನೀರು ಸಿಕ್ಕಿದೆ ಅಲ್ಲಿಗೆ. ನಾವು ಕರಿಯಣಿ ಕೆಂಚಣ್ಣ ಆಗಿದ್ದೋ ವೈಕುಂಠದಲ್ಲಿ ಎಂದ್ರು. ಹೌದಪ್ಪ. ಓಹೋ, ವೈಕುಂಠದಲ್ಲಿ ಶ್ರೀಮನ್ನಾರಾಯಣನಿಗೆ ಕರಿಯಣಿ ಕೆಂಚಣ್ಣನಾಗಿದ್ರು ನೀವು. ಹಾಗಿದ್ಮೇಲೆ ಕೇಳಿ, ನನ್ನ ಸನ್ನಿಧಿ ಒಳಗೆ ಈ ಮೂಡಲು ಮುತ್ತತ್ತಿ ಒಳಗೆ ನೀವು ಕರಿಯಣಿ ಕೆಂಚಣ್ಣನಾಗಿ ಇಲ್ಲೂ ನೀವು ನೆಲೆಸ್ರಿ. ನಾನು ಚಪ್ಪನೇಳ ರಾಜ್ಯದ ಭಕ್ತಾದಿಗಳೆಲ್ಲ ಬರ್ತಾರೆ. ಹೌದು. ಆ ಬರುವಂತ ಭಕ್ತರಲ್ಲಿ ನಿಮಗೂ ಒಂದು ಪೂಜೆ ಸಿಕ್ಲಿ. ನಾಳೆ ಕುಳಿದ ಪಟ್ಟ ನನಗಾಗ್ಲಿ, ಮೆರಿಯ ಪಟ್ಟ ನಿಮಗಾಗ್ಲಿ. ಆಗ್ಲಪ್ಪ. ಈ ಭೂಲೋಕದಲ್ಲಿ ಮೂಡ್ಲು ಮುತ್ತಪ್ಪನ ಕರಿಯಣಿ ಕೆಂಚಣ್ಣನ ದೊಡ್ಡರಿಗೆ ಅಂತ ಹೇಳಿ ಸರಿ ಕನ್ನಡ. ನಿಮ್ಮನ್ನ ಕರ್ಕೊಂಡು ಹೋಗಿ ಬೇಕಾದಂತ ಅಡಿಗೆನೆ ಮಾಡಿಕ್ಕಿ ನಿಮಗೆ ಬೂತನ ಕವಳ ಬಾಯಿ ಕವಳಗಳೆಲ್ಲ ಕೊಟ್ಟಿ ಹೌದು. ನಿಮಗೆ ಪೂಜೆ ಮಾಡ್ಲಿ. ಇಲ್ಲೂ ಕರಿಯಣಿ ಕೆಂಚಣ್ಣ ಆಗಿರ್ರಿ. ಆ ವೈಕುಂಠದಲ್ಲಿ ಅಂದ್ರೆ ತಿರುಪ್ತಿ ಶ್ರೀಮನ್ನಾರಾಯಣನಿಗೂ ಅಲ್ಲೂ ನೀವು ಕರಿಯಣಿ ಕೆಂಚಣ್ಣ ಆಗಿರ್ರಿ. ಆಗಿರಿ. ಈ ಭೂಲೋಕದಲ್ಲಿ ನೀವು ದೊಡ್ಡ ದೇವರಾಗಿ ಮೆರೀರಿ ಅಂತೇಳಿ ಸ್ವಾಮಿ ಮೂಡಲು ಮುತ್ತಪ್ಪ ಹೌದಪ್ಪ. ಆ ಕಡೆ ಕೆಂಚಣ್ಣ, ಈ ಕಡೆ ಕರಿಯಣ್ಣ, ಸರಿ ಕನ್ನಡ. ಇಬ್ಬರಿಗೂ ಮಧ್ಯದಲ್ಲಿ ಸ್ವಾಮಿ ಮೂಡಲು ಮುತ್ತಪ್ಪ ಕುಂತ್ಕೊಂಡ್ರಲ್ಲಿ. ಹಪ್ಪ ಕಕ್ಕೆ ಮರದಡಿಯಲ್ಲಿ ವರಗಾರೋ ಮೂಡಲ ಮುತ್ತಯ್ಯ ಯಾವಾಗ ಕಕ್ಕೆ ಮರದಡಿಯಲ್ಲಿ ಸ್ವಾಮಿ ಮೂಡಲು ಮುತ್ತಪ್ಪ ಆ ಕಡೆ ಈ ಕಡೆ ಕರಿಯಣಿ ಕೆಂಚಣ್ಣ ನೆಲೆಸಿರುವಾಗ ಈ ಕಡೆ ಒಬ್ಬ ರಾಜ ಮನಸ್ಥಾನದವರು ಹೌದಪ್ಪ. ಕಾಳಿದಾಸು ಅಂತೇಳಿ ನಿಜ. ಒಬ್ಬ ಹಾಳ್ಕರ 7 ದನ 7 ಕುರಿ 7 ಹಾಡುಗಳೆಲ್ಲ ಒಡ್ಕೊಂಡು ಬರ್ತಾರಂತೆ ಕಾಡಿಗೆ ಮೇಸಕ್ಕೆ. ಕಾಡಿಗೆ ಬರ್ಬೇಕಾದ್ರೆ ಈ ಕಾಳಿದಾಸ ಏನ್ ಮಾಡ್ದ, ದನಗಳನ್ನೆಲ್ಲ ಬಿಟ್ಬಿಟ್ಟು ಒಮ್ಮಾಲ್ಗನ ಬೆಟ್ಟದ ಮೇಲೆ ಹೋಗಿ ಕುಂತಿದ. ಕಾಳಿದಾಸ ಒಮ್ಮಾಲ್ಗನ ಬೆಟ್ಟದ ಮೇಲೆ ಹೋಗಿ ಕುಂತಿರುವಾಗ ಈ ಕಾಮಜನಸು ಹಾಲು ಕರೆಯೋದಂತೆ ದಿನ. ಎಲ್ಗಣ್ಣ? ಹಾಲು ಕರಿಬೇಕಾದ್ರೆ ಯಾವ ರೀತಿ ಅಂದ್ರೆ ಕಾವೇರಿ ಹೊಳೆ ಒಳಗೆ ಸ್ನಾನ ಮಾಡ್ಕೊಂಡು ದಿನಾ ಬಂದು ಆ ಕಕ್ಕೆ ಮರದ ಬುಡದೆಲ್ಲವರೆದಿಗೆ ಹೊರಗಿರ್ತಕ್ಕಂಥ ಸ್ವಾಮಿ ಮೂಡಲು ಮುತ್ತಪ್ಪ, ಹೌದಪ್ಪ, ಆ ಮುತ್ತಪ್ಪನವ್ರಿಗೆ ಹಾಲು ಕರಿತಾ ಇರೋದಂತೆ. ಕಾಮಜನಶ ಒಂದು ದಿನ ನೋಡ್ಕೊಬಿಟ್ಟ ಯಾರು, ಕಾಳಿದಾಸ. ಈ ಕಾಳಿದಾಸ ಒಮ್ಮಾಗಲ ಬೆಟ್ಟದ ಮೇಲೆ ಕುಂತಿದ್ನಲ್ಲ, ಏನಿದು ಕಾಮಜನಸ ಹೋಗಿ ಹಾಲು ಕರಿವಂಗದೆ ಹಾ ನೋಡ್ಬೇಕಲ್ಲ ಅಂತ ಹೇಳಿ ಆ ಕಾಳಿದಾಸನು ಕೂಡ ಬರ್ತಾ ಇರೋದಂತೆ. ಬಂದು ಅಷ್ಟು ದೂರದಲ್ಲೇ ನಿಂತ್ಕೊಂಡು ನೋಡ್ತಾವನೆ. ಈ ಕಾಮಜನಸ ಹಾಲು ಕರಿತಾ ಇರೋದಂತೆ ಸಂತೋಷದಲ್ಲಿ. ಹಾಲು ಕರೆದ್ಬಿಟ್ಟು ಹೊಂಟದ ಮೇಲೆ ಇವನು ಮಾತನಾಡ್ತಾ ಇರೋನಂತೆ ಕಾಳಿದಾಸ. ಏನಂತ? ಆಹಾ, ಏನು ಗೊತ್ತಿಲ್ದಿರ್ತಕ್ಕಂತ ಇದು ಮೂಕ್ ಪ್ರಾಣಿ ಕಾಮಜನಶ. ಈ ಬಸವಣ್ಣ ಬಂದು ಈ ಕಕ್ಕೆ ಮರದ ಬುಡದಲ್ಲಿ ಹೊರಗಿರ್ತಕ್ಕಂತ ಸ್ವಾಮಿಯವರಿಗೆ ಆನಂದದಿಂದ ಹಾಲು ಕರೀತಾದಲ್ಲ. ನೋಡ್ದ ಆ ಶಿವ ನಮಗೆ ಬಾಯಿ ಕೊಟ್ಟವನೇ ಮಾತಾಡಿಕೆ, ನಮಗೆ ನೋಡಕ್ಕೆ ಕಣ್ಣು ನೇತ್ರ ಕೊಟ್ಟವನೇ, ನಿಜ. ಕೈ ಮುಗಿ ಕೇಳಿ ಕೈಗಳು ಕೊಟ್ಟವನೇ, ಸರಿ ಕಣ. ಹೋಗಕ್ಕೆ ನಡೆಯಕ್ಕೆ ಕಾಲು ಕೊಟ್ಟವನೇ. ನಮಗೆ ಆದ್ರೆ ಈ ಮೂಕ್ ಪ್ರಾಣಿ, ಇದು ಮಾತಾಡದೇ ಇರುವಂತ ಮೂಕ್ ಪ್ರಾಣಿ ಎಷ್ಟು ಭಕ್ತಿ ಇರಬೇಕು. ಇರ್ಬೇಕು. ಈ ಕಾಮಜನಸನೆ ಈ ರೀತಿ ನೈವೇದ್ಯ ಮಾಡಿದ್ಮೇಲೆ ನಾವ್ಯಾಕೆ ಮಾಡಬಾರ್ದು ಈ ಸ್ವಾಮಿಗೆ ಅಂತೇಳಿ ಆ ಕಾಳಿದಾಸು ಈ ಕಾಮಜನಸ ಯಾವ ರೀತಿ ನೈವೇದ್ಯ ಮಾಡ್ತು ಅದೇ ಪ್ರಕಾರವಾಗಿ ನಾವು ಈ ಸ್ವಾಮಿಗೆ ದಿನನಿತ್ಯ ಹೌದು ನೈವೇದ್ಯ ಮಾಡಬೇಕು ಅಂತೇಳಿ ಆ ಕಾಳಿದಾಸನು ಒಳಗೋಗಿ ಸ್ನಾನ ಮಡಿ ಮಾಡ್ಕೊಂಡು ಬಂದ. ಹೌದು ಕಕ್ಕೆ ಹೂವನ ಕಿತ್ಕೊಂಡು ಬಂದು ಮುಂದ್ಗಡೆ ಮಡಿಕಂಡ. ಆ ಸ್ವಾಮಿ ಮುತ್ತಪ್ಪನ ಕೇಳ್ತಾ ಇರೋರಂತೆ, ಏನಂತ? ಸ್ವಾಮಿ, ನಿಮ್ಗೆ ಯಾವ ರೀತಿ ನಾನು ಪೂಜೆ ಮಾಡ್ಲಿ, ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ವಲ್ಲ. ಅಪ್ಪ, ನಾನು ಮೂಡ್ಲು ಮುತ್ತಪ್ಪ, ಮುತ್ತತ್ರಾಯ ಅಂತೇಳಿ ನಾನಿಲ್ಲಿ ನೆಲೆಸಿದ್ದೀನಿ ಕಣಯ್ಯ. ನಾನು ಅವಾಗ ಈ ಕಾಳಿದಾಸ ಆದವನು ಚೊಳಕೆಯನ್ನ ಹಾಕಿ ಕಕ್ಕೆ ಹೂವನ ಮುಡಿಸಿ ಆ ಸ್ವಾಮಿ ಮುತ್ತತ್ರಾಯನಿಗೆ ಪೂಜೆ ಮಾಡ್ತಾ ಇರೋನಂತೆ. ಹೇಗೆ? ಹಾ ಮುತ್ತಪ್ಪ ಏನು ಬೇಕಪ್ಪ ನಿನಗೆ, ಮುತ್ತಯ್ಯ ಬಿಣ್ಣಣದ ಬೌನಾಸಿ ಅಣೆ ಮೇಲೆ ಬಿಳಿನಾಮ ಚೊಳಸಿ ಬೇಕಯ್ಯ, ಮುತ್ತಯ್ಯ ಚೊಳಸಿ ಬೇಕಯ್ಯ, ಸಂಕೀನ ಸಪ್ತ ಕೇಳೋ ಶನಿವಾರುದಯ ಜಾಗಟೆಯ ಸಂಕಿನ ಸದಿಗೋ ಜಾಗಟೆಯ ಲಾದಕ್ಕೋ ಬೆಟ್ಟ ಗುಡ್ಡೆಯೋ ಮುಳುಗಾವೋ ಏನು ಬೇಕಯ್ಯ ನಿನಗೆ, ಬಿಣ್ಣಣದ
ಬಿಣ್ಣಣದ ಬೌನಾಸಿ ಅಣೆ ಮೇಲೆ ಬಿಳಿ ನಾಮ ಚೊಳಸಿ ಬೇಕಯ್ಯ ನಿನಗೆ ಮುತ್ತಯ್ಯ ಚೊಳಸಿ ಬೇಕಯ್ಯ ನಿನಗೆ ಉಕ್ಕುವ ಒಳೆಯಲ್ಲಿ ಉರಿಯೋ ಪಂಜಿನ ಸೇವೆ ಅಚ್ಚಿನ ಬೆಲ್ಲ ರಸಬಾಳೆ ಏನು ಬೇಕಯ್ಯ ನಿನಗೆ ಮುತ್ತಪ್ಪ ಬಿಣ್ಣಣದ ಬೌನಾಸಿ ಹಣೆ ಮ್ಯಾಲೆ ಬಿಳಿ ನಾಮ ತುಳಸಿ ಬೇಕಯ್ಯ ನಿನಗೆ ಮುತ್ತಪ್ಪ ಚೊಳಸಿ ಬೇಕಯ್ಯ ನಿನಗೆ ಅಚ್ಚಿನ ಬೆಲ್ಲ ರಸಬಾಳೆ ಮುತ್ತಯ್ಯ ಬಾಯಾರಿ ಬರುವ ಬರುಸೇಗೆ ಏನು ಬೇಕಯ್ಯ ನಿನಗೆ ಬಿಣ್ಣಣದ ಬೌನಾಸಿ ಹಣೆ ಮ್ಯಾಲೆ ಬಿಳಿ ನಾಮ ತುಳಸಿ ಬೇಕಯ್ಯ ನಿನಗೆ ಸಂಕೀನ ಶಬ್ದ ಕೇಳೋ ಶನಿವಾರುದಯ ಜಾಗಟೆಯ ನಾದ ಕೇಳು ಅವಾಗ ಸ್ವಾಮಿ ನಾಮ ಬೇಕೋ ಚೊಳಚಿ ಬೇಕೋ ಯಾವ ರೀತಿ ಪೂಜೆ ಮಾಡಬೇಕೋ ಹೇಳಿ ಹೇಳಿ ನಿಮಗೆ ಯಾವ ರೀತಿ ನಾನು ಸೇವೆ ಮಾಡಬೇಕು ಹೇಳಿ ಸ್ವಾಮಿ ಹೇಳಿ ಸ್ವಾಮಿ ಅಂತೇಳಿ ಸ್ವಾಮಿ ಮೂಡಲ್ ಮುತ್ತಪ್ಪನ ಕೇಳುವಾಗ ಆ ಮುತ್ತತ್ರಾಯ ಹೇಳ್ತಾರನಂತೆ ಯಾಕಪ್ಪ ಕೇಳಪ್ಪ ಕಾಳಿದಾಸು ನೀನು ದಿನನಿತ್ಯ ನನಗೆ ವರ್ಷಕ್ಕೆ ಒಂದು ಸಲ ಗೋಟ್ಲಕ್ಷ್ಮಿ ಅಂತೇಳಿ ಬರ್ತದೆ ಹೌದು ಆ ಗೋಟ್ಲಕ್ಷ್ಮಿ ಒಳಗೆ ನನ್ನ ಪಾದ ಊರಿದ ಪಾದರೇಗು ಈ ಕಾವೇರಿ ಒಳೆ ಮೂಡಲು ಮುತ್ತಪ್ಪ ಅಂತ ಹೇಳಿ ಈ ಮುತ್ತತ್ತಿ ಒಳಗೆ ನೀನು ತಂದು ಹಾಲರ್ಬಿ ಸೇವೆ ಮಾಡಬೇಕು ನೀನು ಆಗ್ಲಿ ಸ್ವಾಮಿ ಸ್ವಾಮಿ ನಿಮ್ಗಿಂತ ಹೆಚ್ಚು ನಾನು ಹಾಲರ್ಬಿ ಸೇವೆ ಮಾಡ್ತೀನಿ ಸ್ವಾಮಿ ಅಂತೇಳಿ ಒಪ್ಕೊಂಡ ಕಾಳಿದಾಸ ಅವಾಗ ಆ ಕಾಳಿದಾಸನಿಗೆ ಸ್ಥಾನ ಮಡಿಗಳನ್ನು ಮಾಡಕ್ಕೆ ಬಂದ ಮೇಲೆ ಹೌದು ನೀನು ದಾಸರಿಗೆಲ್ಲ ನೀನು ಬಡದಾಸನಾಗು ಆಗು ಅಂದ್ರೆ ಆ ಮೂಡಲ ಮುತ್ತಪ್ಪನಿಗೆ ಮೊದಲನೇ ಶಿಷ್ಯ ಮಗ ಆ ಕಾಳಿದಾಸು ಅಂತ ಹೌದು ಅವಾಗ ಸ್ವಾಮಿ ಹೇಳ್ತಾ ಇರೋರಂತೆ ನಾಳೆ ಶ್ರಾವಣ ಶನಿವಾರ ನಿಮ್ಮ ಮನೆ ಹಗಲಿಬಿನಕ್ಕೆ ನಾನು ಬರ್ತೀನಿ ಅಂತೇಳಿ ಸ್ವಾಮಿ ಮೂಡಲ್ ಮುತ್ತತ್ರಾಯ ಹೇಳಿದ್ರಂತೆ ಕಾಳಿದಾಸನಿಗೆ. ಹೌದಪ್ಪ. ಹಾಗಲಿ ಸ್ವಾಮಿ ಬನ್ನಿ ಅಂತೇಳಿ ಆಗ ಕಾಳಿದಾಸ ಆದವನು ಅವನ ರಾಜ್ಯಕ್ಕೆ ಹೋದ ಮೇಲೆ ಸ್ವಾಮಿ ಮೂಡಲ್ ಮುತ್ತತ್ರಾಯ ಶನಿವಾರ ದಿವಸ ಕರಿಯಣ್ಣ ಕೆಂಚಣ್ಣನ್ಗೆ ಹೇಳ್ತಾ ಇರೋರಂತೆ, ನೋಡೋ ಲೋ ಕೆಂಚಣ್ಣ ಕರಿಯಣ್ಣ, ಏನಣ್ಣ ನಾಳೆ ನಾವು ಭಕ್ತರು ಮನೆಗೆ ಬಿನ್ನಕ್ಕೆ ಹೋಗ್ಬೇಕು, ನಾಳೆ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ನಾಮ ನಿಯಮ ಮಾಡ್ಕೊಳ್ಳಿ ಅಂದ್ರು ಮುತ್ತಪ್ಪ. ಇಲ್ಲ ಸ್ವಾಮಿ ನಾವು ಅಲ್ಲೇ ಮಾಡ್ಕೋತೀವಿ ನಡೀರಿ ಅಂದ್ರು ಕರಿಯಣ್ಣ ಕೆಂಚಣ್ಣ. ಮುತ್ತತ್ರಾಯಣ್ಣ ಆಗ ಸ್ವಾಮಿ ಮುತ್ತಪ್ಪ ನೀವೆಲ್ಲಾರ ಮಾಡ್ಕೊಳ್ಳಿ ಅಂತೇಳಿ ಕಾವೇರಿ ಹೊಳೆ ಒಳಗೆ ಸ್ನಾನ ಮಾಡ್ಕೊಂಡು ಒಂದು ಕರಿ ಗುಂಡನ ಹತ್ರ ಬಂದು ಕುಂತ್ಕೊಂಡು ಸ್ವಾಮಿ ಮುತ್ತತ್ರಾಯ ಸರಿ ಅಣ್ಣ 6 ಕಂಡ್ಗ ಕೆಂಪು ನಾಮ 3 ಕಂಡ್ಗ ಬಿಳಿ ನಾಮ ತಕೊಂಡ್ರು. ಚಂದಾಗ ತೇದಿ ಅವರು ಹಂಗಂಗಕ್ಕೆಲ್ಲ ಸ್ವಾಮಿ ನಾಮ ಸೇವೆಗಳನ್ನು ಮಾಡ್ಕೊಂಡು ಬಾಂಗಿ ಬೌನಾಸಿಗೆಲ್ಲ ಕಕ್ಕೆವನ ಮುಡ್ಸ್ಕೊಂಡು ಸ್ವಾಮಿ ಮುತ್ತತ್ರಾಯ ಹೌದು ಕರಿಯಣ ಕೆಂಚಣ್ಣನ ಕರ್ಕೊಂಡು ಅವರು ನಿಜ ಭಕ್ತರ ಮನೆಗೆ ಬರುತ್ತಾರೆ ತಂದನ್ನ ಮುತ್ತತ್ತೋರಾಯ ತಂದಾನ ಅಪ್ಪ ಕೋಳ್ಕೋಟೆ ತಡ್ಡಿ ಎತ್ತರ ಬಂದವರೇ ಸ್ವಾಮಿ, ಕೋಳ್ಕೋಟೆ ಮಾರಮ್ಮ ಕಣ್ಣಲ್ಲಿ ನೋಡ್ಕೊಂಡು ಆಹಾ ಯಾವನೋ ಕುಳದಾಸಪ್ಪ ಬತ್ತವನೆ, ಇವನು ಮಾತ್ರ ಗೊಳಕು ನುಂಕಬೇಕಂತೇಳಿ ಆ ಕೋಳ್ಕೋಟೆ ಮಾರಮ್ಮ ಏನ್ ಮಾಡಿದ್ರು? ದಡ್ಡ ಬುಡ್ಡಾನೆ ಎದ್ದು ನಿಂತಾಳೆ ತಂದನ ಕೋಳ್ಕೋಟೆ ಮಾರಮ್ಮ ತಂದಾನ ಕೋಳ್ಕೋಟೆ ದಡ್ಡಿ ಹತ್ರ ಸ್ವಾಮಿ ಮುತ್ತಪ್ಪ ಬರುವಾಗ ಹೌದು ಕೋಳ್ಕೋಟೆ ದಡ್ಡಿ ಒಳಗೆ ಮಾರಮ್ಮ ಇದ್ದಂತೆ ಕಣ್ಣಣ್ಣ. ನೋಡ್ಕೊಂಡು ಕಣ್ಣಿಂದ ಹಾ ಮಾರಮ್ಮ ಏನಿದ್ರು ಆ ಕಾಡ್ದಾರಿ ಒಳಗೆ ಹೋಗೋರು ಬರೋರ್ನ ಹಿಡ್ಕೊಂಡು ನುಂಗೋದೆ ಅವಳು ಕಸ್ಬು, ಇನ್ನೇನ್ ಸಿಕ್ಕತ್ತಲ್ಲಿ ಅದೇ ಅವಳಿಗೆ ಆಧಾರ. ಉಕ್ಕಣ್ಣ ಮಾರಮ್ಮನಿಗೆ ಅವಾಗ ಸ್ವಾಮಿ ಮುತ್ತತ್ರಾಯ ಬರೋದ ಕಣ್ಣಲ್ಲಿ ನೋಡ್ಕೊಬಿಟ್ಟು ಈ ಕೋಳ್ಕೋಟೆ ದಡ್ಡಿ ಮಾರಮ್ಮ ಏನ್ ಮಾಡಿಲ್ಲಣ್ಣ? ಯಾವನ 3 ನಾಮ ದಾಸಪ್ಪ ಬತ್ತವನಿ ಕಾಡ್ದಾರಿ ಒಳಗೆ ಬರ್ಲಿ ಬರ್ಲಿ ಎತ್ತಿ ಒಂದೇ ತುತ್ತು ಗೊಳಕು ನುಂಕಬೇಕು ಬಾಳೆಹಣ್ಣುಂದಂಗೆ ಅಂತೇಳಿ ದಡಾರ್ನ ಮ್ಯಾಲಿಕೆದ್ದಿ ನಿಂತ್ಕೊಂಡ್ಲಂತೆ ಮಾರಮ್ಮ. ಸ್ವಾಮಿ ಮುತ್ತಪ್ಪ. ಆ ಕೋಳ್ಕೋಟೆ ದಡ್ಡಿ ಮಾರಮ್ಮನಿಗೆ ಬಲಗಾಲಲ್ಲಿ ಒಂದೋದೆ ಒದ್ರಂತೆ ಸ್ವಾಮಿ. ಮೂಡಲ್ ಮುತ್ತತ್ರಾಯ ಅಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋ ಅಂತೇಳಿ ಮುತ್ತಪ್ಪನ ಪಾದ ಬಿಗ್ಯಾಗಿ ತಬ್ಬುದ್ಲ ಮಾರಮ್ಮ. ಸ್ವಾಮಿ ನೀವ್ಯಾರನ್ನು ನನಗೆ ಗೊತ್ತಿಲ್ಲ, ನನಗೊಂದು ಪೂಜೆ ಕೊಡಿ ಅಂತ ಕೇಳ್ಕೊಂಡ್ಲು. ಮಾರಮ್ಮ. ನೋಡಮ್ಮ ನಾನು ಮೂಡ್ಲು ಮುತ್ತಪ್ಪ ಭಕ್ತರ ಮನೆಗೆ ಬಿನ್ನಕ್ಕೆ ಹೋಗ್ತಾ ಇದ್ದೀನಿ,
ನಾಳೆ ಕಲಿಗದಲ್ಲಿ ಚಪ್ಪನ್ನೇಳು ರಾಜ್ಯದ ಭಕ್ತಾದಿಗಳೆಲ್ಲ ಮೂಡಲ ಮುತ್ತಪ್ಪನಿಗೆ ಗೋವಿಂದ ಗೋವಿಂದ ಅನ್ಕೊಂಡು ಬರ್ತಾರೆ. ಬರ್ತಾರ ಬರುವಂತವರು ಇಲ್ಲಿ ಕೋಳಕೋಟೆ ದಡ್ಡಿ ಮಾರಮ್ಮನಿಗೊಂದ್ಸರಿ ಖ್ಯಾಕ ಹಾಕ್ರಿ ಅಂತ ಹೇಳಿ ಖ್ಯಾಕ ಹಾಕಿಸ್ತೀನಿ. ನಾಳೆ ನೀನ್ ಇಲ್ಲೇ ನೆಲೆಸು ಅಂತೇಳಿ ಆ ಮಾರಮ್ಮನ ಹಲ್ಲೆ ನೆಲೆಸ್ಬಿಟ್ಟು ಸ್ವಾಮಿ ಸರಿ ಕನ್ನಡ. ಸೋಮನ ಕಟ್ಟೆಗೆ ಬಂದ್ರಂತೆ. ಸ್ವಾಮಿ ಯಾರು? ಸ್ವಾಮನ ಕಟ್ಟೆಗೆ ಬಂದು ಕರಿಯಣಿ ಕೆಂಚಣ್ಣ ಸ್ನಾನ ಮಡಿ ಮಾಡ್ಕೊಂಡ್ರು. ಸ್ವಾಮನ ಕಟ್ಟೆ ಒಳಗೆ ಹೌದು. ಸ್ನಾನ ಮಾಡ್ಕೊಂಡು ಕರಿಯಣಿ ಕೆಂಚಣ್ಣನು ಕೂಡ ಅಲ್ಲಿ ನಾಮು ಸೇವೆ ಮಾಡ್ಕೊಂಡ್ರಂತೆ. ಆಗ ನಾಮು ಸೇವೆ ಮಾಡ್ಕೊಂಡು ಆ ಭಕ್ತರ ಮನೆಗೆ ಹೋಗ್ತಾ ಇರೋರಂತೆ ಸ್ವಾಮಿ ಮೂಡ್ಲ ಮುತ್ತಪ್ಪ ಬಿನ್ನಿಕೆ. ನಿಜ ನಿಜ. ಆ ಭಕ್ತರ ಮನೆಗೆ ಹೋಗಿ ಸ್ವಾಮಿ ಮುತ್ತತ್ರಾಯ ಹೌದು. ಬಾಕ್ಲಲ್ಲಿ ನಿಂತ್ಕೊಂಡು ಜಾಗಟ ಮೇಲೆ ಡೇಟ್ ಹೊಡೆದಿ ಗೋವಿಂದ ನಿಕ್ತಾ ಇರೋರಂತೆ. ಯಾಕಪ್ಪ? ಮುಡುಬಾಕ್ಲೆಯ ನಿಮ್ಮ ಪಾದಿಕೆ ಗೋವಿಂದೋ ಬೆಟ್ಟಳ್ಳಿ ಸಂಜು ಮೂರ್ತಿ ನಿಮ್ಮ ಪಾದಿಕೆ ಗೋವಿಂದೋ ಕಣಿಮೆ ಹಾಂಜಣೆಯ ನಿಮ್ಮ ಪಾದಿಕೆ ಗೋವಿಂದೋ ಬಿಸಿಲಲ್ಲಿ ಒಡೆದು ಮೂಡಿ ಇರ್ತಕ್ಕಂಥ ಬಿಸ್ಲಪ್ಪ ನಿಮ್ಮ ಪಾದಿಕೆ ಗೋವಿಂದೋ ಕೆಂಗಲ್ ಹನುಮಂತರಾಯ ನಿಮ್ಮ ಪಾದಿಕೆ ಗೋವಿಂದೋ ಗಾಳಿ ಹನುಮಂತರಾಯ ನಿಮ್ಮ ಪಾದಿಕೆ ಗೋವಿಂದೋ ಕರಿಯಣಿ ಕೆಂಚಣ್ಣ ನಿಮ್ಮ ಪಾದಿಕೆ ಗೋವಿಂದೋ ಗೋವಿಂದ ಅಂದವರಿಗೆಲ್ಲ ಗೋವಿಂದ ಗೋವಿಂದ. ಈ ಪ್ರಕಾರವಾಗಿ ಹೌದು. ಅವರು ಗೋವಿ ನಿಕ್ಕಿರುವಾಗ ಸರಿಯಪ್ಪ. ಓಹೋ ನಮ್ಮ ಮನೆಗೆ ವಾರದ ದಾಸಪ್ಪ ಬಂದವರೇ ಅಂತ ಹೇಳಿ ಸರಿ ಕನ್ನಡ. ಒಳಗಡೆ ಕರ್ಕೊಂಡು ಹೋಗಿರೋರಂತೆ. ಅವಾಗ ಅನ್ನ ಪಾಯಸಗಳನ್ನ ಮಾಡಿ ಹೌದು. ಅವಾಗ ಬೇಕಾದಂತ ಅಡಿಗೆಗಳೆಲ್ಲ ಮಾಡಿ ಆ ಮೂಡಲ ಮುತ್ತಪ್ಪನಿಗೆ ಬಿನ್ನಿಕ್ಕೆ ಎದುರಿಸುವಾಗ ಹೌದು. ಸ್ವಾಮಿ ಮುತ್ತತ್ರಾಯ ಹೇಳ್ತಾ ಇರೋನಂತಾಗ ಏನಂತ ನೋಡ್ರಪ್ಪ, ಇದೇ ಪ್ರಕಾರವಾಗಿ ನಾಳೆ ಶ್ರಾವಣ ಶನಿವಾರ ದಿವಸ ಕರಿಯಣಿ ಕೆಂಚಣ್ಣ ಅಂತೇಳಿ ನೀವು ತಂದು ಮನೆಯೊಳಗೆ ಕರಿಯಣಿ ಕೆಂಚಣ್ಣ ಅಂತೇಳಿ ಹರಿಗೆಗಳನ್ನ ಹೂಡಿಸಿದರೆ ನೀವು ದಾಸಾನುಗದ ಮನೆ ನಾಶನ ಅಂತ ಹೇಳ್ತಾರೆ. ಏನ ದಾಸಪ್ಪ ನುಗ್ಗದ ಮನೆ ನಾಸ್ನು ಅಂದ್ರೆ ಅವ್ರ ಮನೆ ನಾಶ ಆಗುದಿಲ್ಲ. ಮತ್ತೆ ಅವ್ರ ಮನೇಲಿ ಇರ್ತಕ್ಕಂಥ ಗಾಳಿ ಪೀಡೆ ಪಿಚಾತಿ ಗರಾವು ಎಲ್ಲ ನಾಶ ಅಂತ. ಅಂದ್ರೆ ಕರಿಯಣಿ ಕೆಂಚಣ್ಣ ಅಂದ್ರೆ ಸಾಮಾನ್ಯದವರಲ್ಲ ಅಲ್ಲ. ಬುಟ್ಟು ಮನೆಗೆ ನುಗ್ಗವರು, ಗಾಳಿ ಮನೆಗೆ ನುಗ್ಗವರು, ಸೂತ್ಕಾದ ಮನೆಗೆ ನುಗ್ಗವರು, ಸ್ವತ್ ಮನೆಗೆ ನುಗ್ಗವರು, ಎತ್ ಮನೆಗೆ ನುಗ್ಗವರು, ಹೊಸ ಮನೆಗೆ ನುಗ್ಗವರು, ಅವರು ಒಂದು ಮದುವೆ ಮನೆಗೆ ನುಗ್ಗವರು. ಸರಿ ಕನ್ನಡ. ಯಾವುದೇ ಕಾರ್ಯ ಮಾಡಿದ್ರು ಕರಿಯಣಿ ಕೆಂಚಣ್ಣನೇ ನುಗ್ಬೇಕು ಮುಂದೆ. ಮುಂದೆ ಭಯ ಇದ್ದವ್ರಿಗೆಲ್ಲ. ಮುತ್ತತ್ತಿ ಮುತ್ತಪ್ಪನ ಕತೆ. ಈ ತಂಬೂರಿ ಶೈಲಿಯ ಕಥೆಯನ್ನು ಹಾಡಿದ ಕಲಾವಿದರು ಕೋನಮಾನಹಳ್ಳಿ ಲಕ್ಷ್ಮಣಸ್ವಾಮಿ ಮತ್ತು ಸಂಗಡಿಗರು. ಸಹಕಾರ ಸಂಯೋಜನೆ ಕೆ ಕಾಳಮಾರಯ್ಯ. ಇದು SBC ಆಡಿಯೋ ಕನಕಪುರ ಇವರ ಕೊಡುಗೆ. ಪ್ರಥಮ ಬಾರಿಗೆ ಕಂಸಾಳೆ ಪ್ರಿಯರಿಗೆ ಸಾನಂದ ಗಣೇಶ ತಂಬೂರಿ ಶೈಲಿಯ ಕತೆ ಹಾಡಿದ ಕಲಾವಿದರು ಕೋನಮಾನಹಳ್ಳಿ ಲಕ್ಷ್ಮಣಸ್ವಾಮಿ ಮತ್ತು ಸಂಗಡಿಗರು. ಸಹಕಾರ ಸಂಯೋಜನೆ ಕೆ ಕಾಳಮಾರಯ್ಯ. ಇದು SBC ಆಡಿಯೋ ಕನಕಪುರ ಇವರ ಹೆಮ್ಮೆಯ ಕೊಡುಗೆ. ಬಂಜೆ ಹೊನ್ನಮ್ಮ ತಂಬೂರಿ ಶೈಲಿಯ ಕತೆ ಹಾಡಿದ ಕಲಾವಿದರು ಕೋನಮಾನಹಳ್ಳಿ ಲಕ್ಷ್ಮಣಸ್ವಾಮಿ ಮತ್ತು ಸಂಗಡಿಗರು. ಇದು SBC ಆಡಿಯೋ ಕನಕಪುರ ಇವರ ಕೊಡುಗೆ. ಶ್ರೀ ರೇವಣಸಿದ್ದೇಶ್ವರ ತಂಬೂರಿ ಶೈಲಿಯ ಕತೆ ಪ್ರಥಮ ಬಾರಿಗೆ ಹಾಡಿದವರು ಕೋನಮಾನಹಳ್ಳಿ ಲಕ್ಷ್ಮಣಸ್ವಾಮಿ ಮತ್ತು ಸಂಗಡಿಗರು. ಸಹಕಾರ ಸಂಯೋಜನೆ ಕೆ ಕಾಳಮಾರಯ್ಯ. ಇದು SBC ಆಡಿಯೋ ಕನಕಪುರ ಇವರ ಕೊಡುಗೆ. ಮುತ್ತಿನಂತ ಮುತ್ತತ್ತಿರಾಯ ಭಕ್ತಿಗೀತೆಗಳು ಹಾಡಿದ ಗಾಯಕರು ಗಂಗೋತ್ರಿ ಸುರೇಖ. ಇದು SBC ಆಡಿಯೋ ಕನಕಪುರ ಇವರ ಕೊಡುಗೆ. ಕರಿಯಣಿ ಕೆಂಚಣ್ಣ ನುಗ್ಗದಂತ ಮನೆಯೊಳಗೆ ಯಾವ ಗಾಳಿ ಪೀಡೆ ಪಿಚಾತಿ ಇದ್ರು ಬಿದ್ದು ಆಟ ಹೊಡೆದು ಬಿಡ್ಬೇಕು. ಅವ್ರ ಅಬ್ರಕ್ಕೆ ಅವ್ರ ಮನೆಯೊಳಗೆ ಏನೇ ಕಷ್ಟ ಇದ್ರು ಎಲ್ಲ ದೂರ ಆಗ್ಬೇಕು. ಸರಿಯಪ್ಪ. ಅದಕ್ಕೆ ದಾಸ ನುಗ್ಗದ ಮನೆ ನಾಸ್ನ ಅಂತ ಹೇಳಿದ್ರಂತೆ. ತಿಳಿದವರು. ಅವಾಗ ಇದೇ ಪ್ರಕಾರವಾಗಿ ನೀವು ಕರಿಯಣಿ ಕೆಂಚಣ್ಣ ಅಂತೇಳಿ ಹರಿಗೆಗಳನ್ನ ಹೂಡಿಸಿ ಶ್ರಾವಣ ಶನಿವಾರ ದಿವಸ ತಲೆ ಮೇಲೆ ಬಂದಂತೆ ಕಷ್ಟ ಎಲೆ ಮೇಲೆ ಹೋಗ್ಲಿ ಅಂತ ಹೇಳಿ ನಿಮ್ಮ ಮನೇಲಿ ಇರ್ತಕ್ಕಂಥ ಹಾಲು ದಾನಗಳನ್ನ ಯಾರು ದಾನ ಮಾಡುವರು ಅಂಥವ್ರಿಗೆ ಕಷ್ಟಗಳೆಲ್ಲ ಪರಿಹಾರವಾಗಿ ಸಿರಿ ಸಂಪತ್ತು ಭಾಗ್ಯ ಬರಲಿ. ಮುತ್ತಪ್ಪ ಅಂತೇಳಿ ಹೆಸರು ಹೇಳ್ಕೊಂಡು ನಾನು ಮೂಡಲು ಮುತ್ತತ್ತಿಗೆ ಬಂದವ್ರ ಕಷ್ಟವೆಲ್ಲ ಪರಿಹಾರವಾಗಲಿ ಆಗ್ಲಿ ಆಗ್ಲಿ ಅಂತೇಳಿ ಸ್ವಾಮಿ ಮುತ್ತತ್ರಾಯ ನೋಡ್ರಪ್ಪ ನಾಳೆ ಗೋಟ್ಲಕ್ಷ್ಮಿ ಒಳಗೆ ಹಾಲರ್ವಿ ಸೇವೆನ ತಂದಿ ಸ್ವಾಮುನಿ ಕಟ್ಟಿ ಅಂತೇಳಿ ಕರಿಯಣಿ ಕೆಂಚಣ್ಣ ಸ್ನಾನ ಮಾಡಿ ನಾಮ ಇಟ್ಕೊಂಡಂತ ಸ್ಥಳ. ನಾಳೆ ಆ ಸ್ವಾಮುನಿ ಕಟ್ಟೆ ಒಳಗೆಲ್ಲ ತಂಗಿದ್ದು
ಎಲ್ಲ ಒಣಗೂಡ್ಕೊಂಡು ನನ್ನ ಸೇವೆಗೆ ಬರ್ರಿ ಅಂತೇಳಿ ಸ್ವಾಮಿ ಮುತ್ತತ್ರ ಹೇಳ್ಬಿಟ್ಟು ಹೌದಪ್ಪ ಅಪ್ಪ ಮೂಡಲ ಮುತ್ತತ್ತಿಗೆ ಬರುತ್ತಾರೆ ತಂದನ ಮುತ್ತತ್ತೋರಾಯ ಮೂಡಲ ಮುತ್ತತ್ತಿಗೆ ಬಂದವರೇ ಸ್ವಾಮಿ ಮತ್ತೊಂದು ಜ್ಞಾನ ಮಾಡುತ್ತಾರೆ ತಂದನ ಮುತ್ತಪ್ಪ ಸ್ವಾಮಿ ತಂದನ ಸ್ವಾಮಿ ಮುತ್ತತ್ರಾಯ ಹೌದು ಆ ಮುತ್ತತ್ತಿಗೆ ಬಂದಾಗ ಈ ಕಡೆ ಪಾಂಡೂರು ವಾಸವಾಗಿದ್ರಂತೆ ಆ ಮುತ್ತತ್ತಿ ಕಾಡಿನಲ್ಲಿ. ಹೌದಪ್ಪ ಪಾಂಡೂರು ವಾಸ ಆಗಿರ್ಬೇಕಾದ್ರೆ ಬೆಳಗ್ಗೆ ಆಯ್ತು, ಇನ್ನು ಮುಂದಕ್ಕೆ ಹೋಗ್ಬೇಕಲ್ಲ. ಅಲ್ಲಿ ಧರ್ಮರಾಯ ಅವನು ಮಾತು ಹೇಳಿದ್ರಂತೆ ಭೀಮನಿಗೆ. ಏನಂತ? ಭೀಮ, ನಾವು ವನವಾಸ ಬಂದ್ಮೇಲೆ ನಾವು ಎಲ್ಲೇ ತಂಗುದ್ರು, ಯಾವ ಕಾಡಿನಲ್ಲಿ ತಂಗುದ್ರು ನಮ್ದು ಒಂದೊಂದು ಗುರುತಿದ್ದೇ ಇರಬೇಕು. ಇರ್ಬೇಕು ಕಣಪ್ಪ. ಏನು ಗುರುತಣ್ಣ? ಹೇಳಿ ಅಣ್ಣ. ಒಂದು ಲಿಂಗನ ಸ್ಥಾಪನೆ ಮಾಡಿಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಣೋ. ಸರಿ ಅಣ್ಣ ಅಂತೇಳಿ ಆಗ ಭೀಮಾದವನು ಹಿಮಾಚಲ ಪರ್ವತಕ್ಕೆ ಹೋಗಿ ಒಂದು ಲಿಂಗವನ್ನ ತಂದಿರೋನಂತೆ. ಭೀಮಸೇನ ಆ ಲಿಂಗವನ್ನ ತಂದು ಈ ಪಾಂಡವರು ಇದ್ದಂತಹ ಸ್ಥಳದಲ್ಲಿ ಲಿಂಗ ಸ್ಥಾಪನೆ ಮಾಡಿರೋರಂತೆ. ಅಲ್ಲೇ ನಾಳೆ ಇದು ಭೀಮೇಶ್ವರಿಯಾಗಿ ಇಲ್ಲಿ ಪಾಂಡೂರು ಗುಡಿ ಅಂತೇಳಿ ಇಲ್ಲಿ ಪೂಜೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಲಿ ಭಕ್ತರು ಆಗ್ಲಪ್ಪ ಅಂತೇಳಿ ಅಲ್ಲೊಂದು ನಾಮಕರಣ ಇಟ್ಟಿರೋರಂತೆ. ಇಲ್ಲಿ ಸ್ವಾಮಿ ಮುತ್ತತ್ರಾಯ ಕುಂತಿರ್ಬೇಕಾದ್ರೆ ಹೌದು ಅಲ್ಲಿ ಕಾಡಿಗೆ ಸುಮಾರು ಜನಗಳೆಲ್ಲ ಬೇಟೆಗೆ ಬರೋರಂತೆ. ಅಲ್ಲಿಗೆ ಬೇಟೆಗೆ ಬರ್ಬೇಕಾದ್ರೆ ಬಂದು ಮುತ್ತಪ್ಪನಿಗೆ ಕೈ ಮುಕ್ಕೊಂಡು ಹೋಗೋರಂತೆ, ಅರ್ಕೆ ಕಟ್ಕೊಂಡು. ಏನಂತ? ಸ್ವಾಮಿ ಮುತ್ತಪ್ಪ, ನಾವು ಕಾಡಿಗೋಗಿ ಕಾಡು ಪ್ರಾಣಿ ಬೇಟೆ ನಮ್ಗೆ ಇವತ್ತು ಸಲ್ಲಿಸಿದ್ರೆ ಒಂದು ತಲೆನೋ ಒಂದು ಕಾಲು ತಂದು ಇಲ್ಲಿ ಅರ್ಕೆ ತೀರಿಸಿ ಮರಕೆ ನ್ಯಾತಾಕ್ಬಿಟ್ಟು ಹೋಯ್ತೀವಿ ಅಂತಿದ್ರು. ನೀನು ಬ್ಯಾಟ್ಕಾರ ಮುತ್ತಪ್ಪ ಹಾಗು ಅಂತೇಳಿ ಅಲ್ಲೊಂದು ಹೆಸರು ಕಟ್ಟದ್ರಂತೆ ಬ್ಯಾಟೆ ಆಡ್ತಕ್ಕಂಥ ಭಕ್ತರು. ಅಲ್ಲೇ ಅದಕ್ಕೆ ಅವಾಗಿಂದ ಅವನಿಗೆ ಬ್ಯಾಟ್ಕಾರ ಮುತ್ತಪ್ಪ ಅಂತೇಳಿ ನಾಮಕರಣವಾಯಿತು. ಹೌದಪ್ಪ. ಸ್ವಾಮಿ ಮುತ್ತತ್ರಾಯ ಕುಂತಿದಂತಹ ಸ್ಥಳದಲ್ಲಿ ಕಕ್ಕೆ ಮರದಂಡೆ ಸ್ವಾಮಿ ನೆಲೆಸಿರ್ಬೇಕಾದ್ರೆ ಈ ಕಡೆ ಶ್ರಾವಣಸನವರ ಗೋಟಲಕ್ಷ್ಮಿ ಹಬ್ಬ ಅಂತೇಳಿ ಬರ್ತಿದೆ. ನಾವೆಲ್ಲ ಸುತ್ತಮುತ್ತಿನ ನಾಡಿನ ಭಕ್ತರುಗಳೆಲ್ಲ ಹಾಲರವಿ ಸೇವೆ ಮಾಡಬೇಕು ಸ್ವಾಮಿ ಮುತ್ತತ್ರಾಯನಿಗೆ ನಿಜ ನಿಜ ಅಂತೇಳಿ ಎಲ್ಲ ಆ ಸ್ವಾಮಿಗೆ ಹಾಲರವಿ ತರೋರಂತೆ. ಆಗ ಈ ಕಡೆ ಮಳವಳ್ಳಿ ಕಡೆ ಭಕ್ತರು, ಈ ಕಡೆ ಬೆಂಗಳೂರು ಕಾನ್ಕನಹಳ್ಳಿ ಕಡೆ ಭಕ್ತರು ಎಲ್ಲ ಸ್ವಾಮಿ ಮುತ್ತತ್ರಾಯನಿಗೆ ಸುತ್ತಮುತ್ತಿನ ಭಕ್ತರೆಲ್ಲ ಹೋಗಿ ಹಾಲರವಿ ಸೇವೆ ಮಾಡ್ತಾ ಇರೋರಂತೆ. ಆನಂದಿಂದ ಆಲರಬಿ ಬಂದೋ ಒಂದೊಂದಾಲರಬಿ ಬಂದೋ ಆಲರಬಿ ನಾಲುವಿನ ದಂಡೆ ವಾಲಾಡಿ ಬಂದೋ ನನ್ನ ಸ್ವಾಮಿ ಮುತ್ತೈನ ಪೂಜೆಗೆಂದು ಆಲರಬಿ ಬಂದೋ ಕೊಡಗು ಕೊಯ್ಮೂತ್ತೂರು ನನ್ನ ಸ್ವಾಮಿ ಮುತ್ತಯ್ಯನಿಗೆ ಸ್ವಾಮಿ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ಆಲರಬಿ ಬಂದೋ ಒಂದೊಂದಾಲರಬಿ ಬಂದೋ ಆಲರಬಿ ಮೇಲುವಿನ ದಂಡೆ ವಾಲಾಡಿ ಬಂದೋ ನನ್ನ ಸ್ವಾಮಿ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ಮಲಗೋರು ಮಳವಳ್ಳಿ ಸುದ್ದಿನ ಬಗುತ್ತಾರೋ ನನ್ನ ಸ್ವಾಮಿ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ನನ್ನ ಮೋಡಲ್ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ಆಲರಬಿ ಬಂದೋ ಒಂದೊಂದಾಲರಬಿ ಬಂದೋ ಸ್ವಾಮಿ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ನನ್ನ ಮೋಡಲ್ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದೋ ಪಾದಾರೆಲ್ ಪೂಜೆ ಮಾಡಿ ಆಲರಬಿ ಮಾಡಿಕೊಂಡು ನನ್ನ ಮೂಡಾಲ ಮುತ್ತೈನ ಸನ್ನಿಧಿಗೆ ಆಲರಬಿ ಬಂದೋ ನನ್ನ ಮೂಡಲ ಮುತ್ತೈನ ಸನ್ನಿಧಿಗೆ ಆಲರಬಿ ಬಂದೋ
ಮರವೇರಿ ಆಲರಬಿ ಒಡಿದಾರೋ ಕಣಗಾಲ ಮರ ಏರಿ ಆಲರಬಿ ಒಡಿದಾರೋ ನಮ್ಮ ಸ್ವಾಮಿ ಮುತ್ತೈನ ನೇನಿದಾರೋ ಆಲರಬಿ ಬಂದು ನನ್ನ ಮೂಡಲ ಮುತ್ತೈನ ನೇನಿದಾರೋ ಆಲರಬಿ ಬಂದು ಆಲರಬಿ ಬಂದೋ ಆಲರಬಿ ಬಂದು ಸ್ವಾಮಿ ಮುತ್ತಪ್ಪನ ಪೂಜೆಗಾಗಿ ಆಲರಬಿ ಬಂದು ನನ್ನ ಮೂಡಲ ಮುತ್ತೈನ ಪೂಜೆಗಾಗಿ ಆಲರಬಿ ಬಂದು ನಾರೋ ತಂಗಿನಕಾಯ ನಾರಲ್ಲಿ ಬಿಗುದಾರೋ ನಾರೋ ತಂಗಿನಕಾಯ ನಾರಲ್ಲ ಬಿಗಿದಾರೋ 9 ಗಂಟ ಓಡುತ್ತಾರೆ ಆಲರಬಿ ಬಂದು ಅವರು 9 ಗಂಟ ಓಡುತ್ತಾರೆ ಆಲರಬಿ ಬಂದು 9 ಗಂಟೂಡಿ ನಾರು ತಂಗಿನಕಾಯಿಗೆ 9 ಗಂಟೋಡಿ ನಾರು ತಂಗಿನಕಾಯಿಗೆ ಬಿದಿರುಗಳಿನಲ್ಲಿ ದಸಿಯ ಮಾಡಿ ಆಲರಬಿ ಬಂದು ಅವರು ನಾರೋ ತಂಗಿನಕಾಯ ವಾಡಿದಾರೋ ಆಲರಬಿ ಬಂದು ಆಲರಬಿ ಬಂದೋ ಆಲರಬಿ ಬಂದು ಆಲರಬಿ ಮೇಲುವಿನ ದಂಡೆ ವಾಲಾಡಿ ಬಂದು ನನ್ನ ಸ್ವಾಮಿ ಮುತ್ತಯ್ಯ ಪೂಜೆಗಾಗಿ ಆಲರಬಿ ಬಂದು ನನ್ನ ಮೂಡಲ ಮುತ್ತಯ್ಯ ಪೂಜೆಗಾಗಿ ಆಲರಬಿ ಬಂದು ಈ ಪ್ರಕಾರವಾಗಿ ಹೌದು. ಆ ಸ್ವಾಮಿ ಮುತ್ತತ್ರಾಯನಿಗೆ ಹಾಲರಬಿ ತರ್ತಾ ಇರೋರಂತೆ. ಯಾರಪ್ಪ? ಆ ಕಡೆ ಹಲಸೂರು ನಾಯಕನಹಳ್ಳಿ ಹೇಳಗಳ್ಳಿ ಭಕ್ತರು, ಹೌದು. ಈ ಕಡೆ ಮಳವಳ್ಳಿ ಕಡೆ ಭಕ್ತರು ಎಲ್ಲ ಹಾಲರಬಿ ಸೇವೆನ ತಂದು ಈ ಕಡೆ ಪಾದಾರೆ ಒಳಗೂ ಸ್ವಾಮಿ ಮುತ್ತತ್ರಾಯನ ಹೆಸರೇಳಿ ಹಾಲರಬಿ ಮಾಡಿ ಕಾಯೊಡೆದು ಮೂಡಲು ಮುತ್ತತ್ತಿಗೂ ಕೂಡ ಬರ್ತಾ ಇರೋರಂತೆ. ಹೌದು. ಆ ಕಡೆ ಜನಗಳು ತಾಳವಾಡಿ ಒಳಗೆ ತಂಗಿದೆಲ್ಲ ಹೊನಗುಡಿ ಅವರು ಮೂಡಲು ಮುತ್ತತ್ತಿಗೆ ಬಂದು ಆ ಕಡೆಯವರು ಬಂದು ಎಲ್ಲಾ ಹೊನಗುಡಿ ಮೂಡಲು ಮುತ್ತತ್ತಿಲಿ ಸ್ವಾಮಿ ಮುತ್ತತ್ರಪ್ಪನ ಪಾದ ನೆನ್ಕೊಂಡು ಹೌದು. ಹಾಲರಬಿ ಸೇವೆಗಳನ್ನು ಮಾಡ್ತಾ ಇರೋರಂತೆ. ಸಂತೋಷದಿಂದ ಹಾಲರಬಿ ಮಾಡಿದಾಗ ಶರಣ ಮಾದಗರ ಹರಳಪ್ಪ ಹೌದು. ಅಂದ್ರೆ ಅವರ ವಂಶದವರು ಸ್ವಾಮಿ ಮುತ್ತಪ್ಪನಿಗೆ ಹೆಸರೇಳಿ ಆ ಪಾದರೈನ ಹೆಸರೇಳಿ ಅವ್ರ ಪಾದಕ್ಕೆ ನಾವು ಪಾದರಾಕ್ಷಿ ಕೊಡ್ಬೇಕಂತ ಹೌದು. ಅವ್ರ ಪಾದರಾಕ್ಷಿಗಳನ್ನು ತಗೊಂಡು ಬರ್ತಾ ಇರೋರಂತೆ. ಅಲ್ಲಿಗೆ ಹಾ ಪಾದರಾಕ್ಷಿಗಳನ್ನು ತಗೊಂಡು ಬರ್ಬೇಕಾದ್ರೆ ಹೌದಪ್ಪ. ಸ್ವಾಮಿ ಮುತ್ತತ್ರಾಯನ ಜಾತ್ರೆಗೆ ಹೋಗ್ಬೇಕು ಪಾದರಾಕ್ಷಿ ತಕೊಂಡು ಅಂತೇಳಿ ಬೇಕಾದಷ್ಟು ಜನ ಭಕ್ತರುಗಳೆಲ್ಲ ಬರ್ತಾ ಇರೋರಂತೆ. ಅಲ್ಲಿಗೆ ಸ್ವಾಮನ ಕಟ್ಟೆ ಎಲ್ಲ ಒನಗೂಡಿ ಅವರು ಬರ್ಬೇಕಾದ್ರೆ ತಂದಾನ ತಾನ ತಾನೋ ತಂದೆ ನಾನ ತಾನೋ ತಂದೆ ನಾನ ತಂದನ್ನ ತಾನ ಮುತ್ತುರಾಯ ತಂದನ್ನ ತಾನ ಮುತ್ತುರಾಯ ಮುತ್ತತ್ತಿಗೋಗರಿಗೆ ಒತ್ತೆಲ್ಲಿ ಮುಳುಗತೋ ಎಲ್ಲಿ ಮುಳುಗತೋ ಸ್ವಾಮನ ಕಟ್ಟೆ ಬಯಲಲ್ಲಿ ಕೈಯ ಸೋಮನ ಕಾಟೆ ಬಯಲಲ್ಲಿ ತಂದಾನ ತಾನ ತಾನೋ ತಂದೆ ತಾನೋ ತಂದೆ ನಾನ ತಂದನ್ನ ತಾನ ಮುತ್ತುರಾಯ ತಂದನ್ನ ತಾನ ಮುತ್ತುರಾಯ ಮುತ್ತತ್ತಿಗೋಗರಿಗೆ ಕಲ್ಲಿಲ್ಲ ಮುಳ್ಳಿಲ್ಲ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸು ಬೇಗ ತರ ಗಿಡವಿಲ್ಲ ಅಯ್ಯೋ ಸಾಸು ಬೇಗ ತರ ಗಿಡವಿಲ್ಲ ಸಾಸು ಬೇಗ ತರ ಗಿಡವಿಲ್ಲ ಮೋತಯ್ಯ ಗಿಡವಿಲ್ಲ ಮೂತಯ್ಯ ಸೋಸಿ
ಮನೆ ದೇವರು ನಮಗೆ ಸ್ವಾಮಿ ಮುತ್ತಯ್ಯ ಮನೆ ದೇವರು ತಂದಾನ ತಾನ ತಾನೋ ತಂದೆ ನನ ತಾನೋ ತಂದೆ ನಾನ ತಂದನ್ನ ತಾನ ಮುತ್ತತ್ತು ರಾಯ ಸ್ವಾಮಿ ತಂದಾನ ತಾನ ಮುತ್ತುರಾಯ ಈ ಪ್ರಕಾರವಾಗಿ ಹೌದು ಮುತ್ತತ್ತಿ ಗೋಗರಿಗೆ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಗಾತ್ರ ಗಿಡವಿಲ್ಲವಂತೆ ಇಲ್ಲವಂತೆ ಈ ಪ್ರಕಾರವಾಗಿ ಸ್ವಾಮಿ ಮುತ್ತಪ್ಪನ ಪಾದ ನೆನಕಂಡು ಅವರು ಆ ಪಾದ್ರಾಕ್ಷಿಗಳನ್ನು ತರುವರಂತೆ ನಿಜ ಆ ಪಾದ್ರಾಕ್ಷಿಗಳನ್ನು ತಂದು ಅವರು ಪಾದಾರಿಗಳಿಗೆ ಮುತ್ತಪ್ಪನ ಹೆಸರು ಹೇಳಿ ಪೂಜೆ ಮಾಡಿಸಿ ಅಲ್ಲಿಂದ ಮೂಡಲು ಮುತ್ತತ್ತಿಗೆ ತಂದು ಹೌದು ಆ ಪಾದ್ರಾಕ್ಷಿಗಳನ್ನು ಕೊಡೋರಂತೆ ಭಕ್ತಾದಿಗಳು ಪಾದ್ರಾಕ್ಷಿಗಳಿಗೆ ಪೂಜೆ ಮಾಡಿ ಮುಡುಬಿಟ್ಟು ನಿಂತ್ಕೋಬೇಕಾದ್ರೆ ತಾನಷ್ಟಕ್ಕೆ ತಾನೇ ಉಣುಗುದ ಮುಳುಗಳೆಲ್ಲ ಬಂದು ಆ ಪಾದ್ರಾಕ್ಷಿಗೆ ಕಚ್ಕೊಳ್ಳುವಂತೆ ಹೌದು ಅದ್ರ ಅರ್ಥ ಏನಪ್ಪಾ ಅಂದ್ರೆ ಏನಪ್ಪ ಉಣುಗುದ ಮುಳ್ಳೇನಾರ ಕಚ್ಕೊಳ್ಳಿಲ್ಲ ಅಂದ್ರೆ ಸ್ವಾಮಿ ಮುತ್ತತ್ರಾಯ ಈ ಪಾದ್ರಾಕ್ಷಿನ ಒಪ್ಪಲಿಲ್ಲ ಅಂತ. ನಮ್ಗೆ ಉಣುಗುದ ಮುಳ್ಳು ಏನಾರ ಕಚ್ಕೊಂಡವೆ ಅಂದ್ರೆ ಮುತ್ತಪ್ಪ ಈ ಪಾದ್ರಾಕ್ಷಿ ಮಟ್ಕೊಂಡು ಕಾಡು ಮೇಡೆಲ್ಲ ತಿರಿಕೊಂಡು ಬೇಟೆ ಆಡ್ಕೊಂಡು ಬಂದವರೇನೋ ಲೆಕ್ಕ. ಗ್ಯಾರಂಟಿ ಆಯ್ತು ಅಂತ ಹೀಗಿರುವಾಗ ಪಾದ್ರಾಕ್ಷಿ ತಂದಿ ಕೊಟ್ಟಿದಾಗ ಹೌದು ಈ ಉಣುಗುದ ಮುಳುಗಳೆಲ್ಲ ಕಚ್ಕೊಬಿಟ್ಟಿದ್ವಂತೆ. ಆಹಾ ಸ್ವಾಮಿ ಮುತ್ತಪ್ಪ ಈ ಪಾದ್ರಾಕ್ಷಿನ ಒಪ್ಕೊಂಡವ್ರೆ ಅಂತೇಳಿ ಉಣುಗುದ ಮುಳುಗಳೆಲ್ಲ ಬುಡ್ಸ್ಕೊಂಡು ಹೋಗಿ ಒಳಗೇರಿ ಬಿಟ್ಬಿಟ್ಟು ಅವರು ಆ ಪಾದ್ರಾಕ್ಷಿ ತಂದಿರ್ತಕ್ಕಂತ ಭಕ್ತರು ಹೌದು ಪಾದ್ರಾಕ್ಷಿನ ಮಡಗಿ ಮರಿ ಕಡಿದು ಸಾವೆ ಮಾಡಿ ಮುತ್ತಪ್ಪನ ಹೆಸರೇಳಿ 4 ಜನಕ್ಕೆ ಅನ್ನ ಹಾಕಿ ಅಲ್ಲಿ ಅದೇ ಪಾದ್ರಾಕ್ಷಿಗೆ ಪೂಜೆ ಮಾಡಿ ತಗೊಂಡೋಗಿ ಗುಡಿ ಗೋಪುರಕ್ಕೆ ಕೊಟ್ರಂತೆ. ಕೊಟ್ರಂತ ಅವಾಗ ಪೂಜಾರಪ್ಪ ಪಾದ್ರಾಕ್ಷಿಗೆ ಅಲ್ಲೂ ಪೂಜೆ ಮಾಡಿದ್ರಂತೆ. ಈಗಲೂ ಹೋಗುವಂತ ಭಕ್ತರಿಗೆ ಅವ್ರ ಮಂಡೆ ಮೇಲೆ ಮಡಗಿ ಆಶೀರ್ವಾದ ಮಾಡುವರಂತೆ ಸ್ವಾಮಿ ಮುತ್ತಪ್ಪನ ಪಾದ್ರಾಕ್ಷಿ ಒಳಗೆ. ಬಂದ್ ಕಷ್ಟ ಬಯಲಾಗ್ಲಿ ಅಂತಾರೆ. ಆದ್ರೆ ಯಾರಿಗಾರಾಗ್ಲಿ ಗಾಳಿ ಹಿಡ್ಕೊಂಡವ್ರಿಗೆ ಪೀಡೆ ಪಿಚಾತಿ ಹಿಡ್ಕೊಂಡವ್ರಿಗೆ ಸ್ವಲ್ಪ ಅಂತರದ ಆಕಾರದಲ್ಲಿ ಆ ಪಾದ್ರಾಕ್ಷಿನ ಕೂದು ಕೊಟ್ರೆ ಒಂದು ತಾಯ್ತಿಯಾಗಿ ತೋಳಗೋ ನಡಿಗೋ ಕಟ್ಕೊಂಡ್ರೆ ಅವ್ರ ಕಷ್ಟವೆಲ್ಲ ಪರಿಹಾರವಾಗುವುದಂತೆ. ಒಳ್ಳೇದಾದತ್ತಂತೆ. ಹೀಗಿರುವಾಗ ಸ್ವಾಮಿ ಮುತ್ತತ್ರಾಯ ಕಕ್ಕೆ ಮರದಡಿಯಲ್ಲಿ ನೆಲೆಸಿರ್ಬೇಕಾದ್ರೆ ಹೌದಪ್ಪ ಸ್ವಾಮಿ ಮುತ್ತತ್ರಾಯನ ಭಕ್ತರು ಹೌದು ಶ್ರಾವಣ ಶನಿವಾರ ದಿವಸ ಸ್ವಾಮಿ ಮುತ್ತಪ್ಪನ ಒಳಮೆಡಿಸಿ ಕರಿಯಾಣಿ ಕೆಂಚಣ್ಣನ ಸಹಿತವಾಗಿ ಭೂತನಗಾವಳು ಸಹಿತವಾಗಿ ನಾವು ಮಣೆ ಹಾಕಿ ಒಳಮೆಟ್ಟಿಸಿ ತರಬೇಕು ಅಂತೇಳಿ ಮಜ್ಜಿಣದ ಕಡ ಆ ಮಜ್ಜಿಣದ ಕಡದಲ್ಲಿ ಸ್ವಾಮಿ ಮುತ್ತತ್ರಾಯನಿಗೆ ನಾಮ ನೇಮ ಹೂವಿನ ಅಲಂಕಾರಗಳನ್ನು ಮಾಡಿ ಅವರು ಕರಿಯಾಣಿ ಕೆಂಚಣ್ಣನಿಗೂ ಸಹ ನಾಮ ನೇಮಗಳನ್ನು ಮಾಡಿ ಸರಿಯಪ್ಪ ಒಳಮೆಟ್ಟಿಸಿ ತರಬೇಕಾದ್ರೆ ಸ್ವಾಮಿ ಮುತ್ತತ್ರಾಯನು ಕರಿಯಾಣಿ ಕೆಂಚಣ್ಣನ ಹಾ. ನಾಡಿನ ಭಕ್ತರೆಲ್ಲ ಆ ಮುತ್ತಪ್ಪನ ಹೆಸರೇಳಿ ತುಪ್ಪದ ಕಜ್ಜಾಯಿಗಳನ್ನು ಹಾಕಿ ಮಳೆವು ಮಾಡ್ತಾ ಇರೋರಂತೆ. ಯಾಗಪ್ಪ ಮಡುವಳಪ್ಪನ ಮಡಿ ಬಟ್ಟೆಗಳನ್ನು ಹಾಸಿ ಅದ್ರ ಮೇಲೆ ತುಪ್ಪದ ಕಜ್ಜಾಯನ 4 ಮೂಲೆಗೂ ಮಡಗಿ ಸರಿ ಸ್ತೋತ್ರನೇ ಕಟ್ತಾ ಇರೋರಂತೆ. ಯಾಗಪ್ಪ ಗೋಪರಾಕೈ ಸ್ವಾಮಿ ಗೋಪರಾಕು ಗೋಪರ ಹಾರ್ಕಲ್ ತುಪ್ಪ ಗೋರ್ಕಲ್ ಪಾಯಸ ತಾಯಿ ತುಪ್ಪ ಎಡದ ಬಾಳೆಹಣ್ಣುಗಳು ಗೋಪರ ಒಂದ್ ಕ್ವಾರ್ಗೆ ಎಟ್ಕಿದ್ರೆ ಒಂದ್ ಕ್ವಾರ್ಗಿಲ್ವಲ್ಲೋ ಈರ್ ಸಂಭವತಾರಿ ಗೋಪರ ಕೋಟಿ ರಾಕ್ಷರ ಸಿಡಿಬಲ್ ಬರಿಸಿ ಗೋಪರ ಬೊಗಳೋನ್ ಯಾರೋ ಸಗಳೋನ್ ಮೂರ್ತಿ ಅಂದ್ರೆ ಉದಯ ಕುಮಾರ್ ಗೋಪರ ಎಂಟುಲಿ ಕಟ್ಕೊಂಡು ಕುಂಟುಲಿ ಮೇಲೆ ಬೇಟೆಗಾಗಿ ಕಡದಲ್ಲೋ ಗೋಪರ ಮಾತು ಬಲ್ಲವರಲ್ಲಿ ಮಾತನಾಡುತ್ತಾ ಕುಂತಿದೆಯಲ್ಲೋ ಗೋಪರ ನ್ಯಾಯ ಚೌಡಿಯಲ್ಲಿ ನ್ಯಾಯ ಮಾಡುತ್ತಾ ಇರುವೆಯಲ್ಲೋ ಗೋಪರ ವೈಕುಂಠದಲ್ಲಿರುವಂತ ಮುಡುಬಾಕ್ಲಯ್ಯ ಮುತ್ತತ್ರಾಯ ಗೋಪರ 10 ಪರಾಕು ಚಿತ್ತು ಪರಾಕು ಕಂಡೆ ಎಂದಿಯೋ ಕಾಣೆ ಎಂದಿಯೋ ಗೋಪರ ಭಕ್ತರು ಮಾಡಿದ್ದ ತುಪ್ಪದ ಕಜ್ಜಾಯವನ್ನ ಸಲ್ಲಿಸಬಾರೋ ಸ್ವಾಮಿ ಮುತ್ತತ್ರಾಯ ಗೋಪರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ನಾರಾಯಣ ಗೋಪರ ಒಂದು ಅವತಾರಕ್ಕೆ ಶ್ರೀ ಕೃಷ್ಣನಾದೆ ಗೋಪರ 2 ಅವತಾರಕ್ಕೆ ರಾಮನಾದೆ ಗೋಪರ 3 ಅವತಾರಕ್ಕೆ ಮುಕ್ಕಣ್ಣೇಶ್ವರನಾದೆ ಗೋಪರ 4 ಅವತಾರಕ್ಕೆ ನಮೋ ನಾರಾಯಣನಾದೆ ಗೋಪರ 5 ಅವತಾರಕ್ಕೆ 5 ತಲೆ ಹನುಮಂತನಾದೆ ಗೋಪರ 6 ಅವತಾರಕ್ಕೆ ಪಾಂಡವರ ಕೈ ಹಿಡಿದು ಕಾಪಾಡಿದಲ್ಲೋ ಗೋಪರ
ಏಳು ಅವತಾರಕ್ಕೆ ಏಳು ತಲೆ ಸರ್ಪದ ಮೇಲೆ ನಿಂತು ನಲುದು ನಾಟ್ಯಗಳನ್ನು ಆಡಿದಲ್ಲೋ. ಗೋಪರ 8 ಅವತಾರಕ್ಕೆ ನರಸಿಂಹನ ಅವತಾರಗಳನ್ನು ತಾಳಿ ಪ್ರಹ್ಲಾದನಿಗೆ ಪಟ್ಟಾಭಿಷೇಕಗಳನ್ನು ಕಟ್ಟಿದಲ್ಲೋ. ಗೋಪರ 9 ಅವತಾರಕ್ಕೆ 90 ಕೋಟಿ ರಾಕ್ಷಸ ಸಂಹಾರ ಮಾಡಿ ವಿಭೀಷಣನಿಗೆ ಪಟ್ಟಾಭಿಷೇಕಗಳನ್ನು ಕಟ್ಟಿದಲ್ಲೋ. ಗೋಪರ 10 ಅವತಾರಕ್ಕೆ ಎತ್ತಲಾರದ ಬಾಣಗಳನ್ನು ಎದೆಗೇರಿಸಿ ಕಾಗೆಯನ್ನ ಕೊಂದಿದಲ್ಲೋ. ಗೋಪರ 11 ಅವತಾರಕ್ಕೆ 6 ಕಣ್ಗಕ್ಕೆ ಅನ್ನ ಮಾಡಿ ಗೋರ್ಕಲ ಪಾಯಸ ಮಾಡಿ ಒಂದ್ಕೋರಿಗೆ ಎಟ್ಕಿದ್ರೆ ಒಂದ್ಕೋರಿಗಿಲ್ವಲ್ಲೋ ಗೋವಿಂದ. ಗೋಪರ ಮೂಡಲು ಮುತ್ತತ್ರಾಯ ನಿಮ್ಮ ಪಾದಕ್ಕೆ ಗೋವಿಂದ. ಗೋಪರ ಕರಿಯಣ ಕೆಂಚಣ್ಣ ನಿಮ್ಮ ಪಾದಕ್ಕೆ ಗೋವಿಂದ. ಗೋಪರ ಮೂಡಲು ಮುತ್ತಪ್ಪ ನಿಮ್ಮ ಪಾದಕ್ಕೆ ಗೋವಿಂದ. ಗೋವಿಂದ ಕಣಿವೆ ಆಂಜನೇಯ ನಿಮ್ಮ ಪಾದಕ್ಕೆ ಗೋವಿಂದ. ಗೋವಿಂದ ಮುಡುವಾಕಲಯ್ಯ ನಿಮ್ಮ ಪಾದಕ್ಕೆ ಗೋವಿಂದ. ಗೋವಿಂದ ಓಲ್ಯ ಓಲ್ಯ ಗೋಪರ ಗೋಪರ. ಈ ಪ್ರಕಾರವಾಗಿ ಕರಿಯಣ ಕೆಂಚಣ್ಣನಿಗೆ ಭೂತನ ಕವಳಗಳನ್ನು ಮಾಡಿ ಆಗ ಸ್ವಾಮಿ ಮುತ್ತತ್ರಾಯ ನೋಡಪ್ಪ ಕರಿಯಣ ಕೆಂಚಣ್ಣ ಇದೇ ಪ್ರಕಾರವಾಗಿ ಲೋಕದ ಮೇಲೆ ಬುಧವಾರ ದಿವಸ ಭೂತನ ಕವಳ ಅಂತ ಮಾಡ್ತಾರೆ, ಹೌದು ಹಲ್ಲುಮರಿ ಅಂತ ಕೊಡ್ತಾರೆ. ನಿನಗೆ ಅಂತ್ಯರ ಮನೆಯೊಳಗೆ ನೀವು ವಾಲಾಡ್ಕೊಂಡು ಬನ್ನಿ. ಸರಿ ನಿಜ ಭಕ್ತರ ಮನೆಯೊಳಗೆ ಹೋಗಿ ನೀವು ವಾಲಾಡ್ಕೊಂಡು ಬಂದ್ರೆ ನಾಳೆ ಕಲಿಯುಗದಲ್ಲಿ ನಮಗೂ ಒಂದು ಹೆಸರು ಸಿಗ್ತದೆ. ಹೌದಪ್ಪ ಮೂಡಲ್ ಮುತ್ತಪ್ಪ ನಮಗೆ ಮನೆ ದೇವರು ಅಂತ ಕೈ ಮುಗಿತಾರೆ. ದಾಸ ಮುತ್ರಾಯಿ ಮುತ್ತ ಅಂತೇಳಿ ನಾಮಕರಣ ಮಾಡ್ತಾರೆ. ನಿನಗೆ ನೋಡು, ಸ್ವಾಮಿ ಮುತ್ತಪ್ಪನ ಒಳಮೆಟ್ಟಿಸಿ ತಂದಿದಂತ ಸ್ಥಳ ಇದು ಮಜ್ಜುಣದ ಮಡುವಾಗಲಿ, ಆಗಲಿ ಅವರು ಮೂಕ್ತಿ ಎತ್ತಿದಂತ ಸ್ಥಳ ತಿರುಣೆ ಮಡುವಾಗಲಿ, ಸರಿಯಪ್ಪ ಈ ಕರಿಯಣ ಕೆಂಚಣ್ಣ ಹಿಡಿದು ಕಟ್ಟಾಕಿದಂತ ಸ್ಥಳ ಇದು ವಂಗೆಮಡ ಆಗಲಿ, ಆಗಲಿ ಕರಿಯಣ ಕೆಂಚಣ್ಣ ಒಳಗಿಳಿಗಿದಂತ ಸ್ಥಳ ಮಹಮಡ ಆಗಲಿ, ಆಗಲಿ ಈ ದಾಸ್ಗಳೆಲ್ಲ ಮಣೆ ಹಾಕಿದಂತ ಸ್ಥಳ ಇದು ದಾಸ್ಮಡ ಆಗಲಿ ಆಗ್ಲಪ್ಪ ಅಂತೇಳಿ ಸ್ವಾಮಿ ಮುತ್ತತ್ರಾಯ ನಾಮಕರಣ ಮಾಡಿದ್ರಂತೆ. ನನಗೆ ಗುರು ಬೇಕು ಅಂತೇಳಿ ಪರಮೇಶ್ವರನ ಭೈರವೇಶ್ವರನಾಗಿ ಅವರ ಬಾಕ್ಲ ಎದುರಿಗೆ ಇರಿಸ್ಕೊಂಡಿರೋರಂತೆ ಸ್ವಾಮಿ ಮುತ್ತತ್ರಾಯ. ಹೌದು ಹೌದು ಈಗಲೂ ಗೋಟ್ಲಕ್ಷ್ಮಿ ಒಳಗೆ ಶನಿವಾರ ದಿವಸ ಅವನ ವಾರದಲ್ಲಿ ಹೋಗುವಂತ ಭಕ್ತರೆಲ್ಲ ಸ್ವಾಮಿ ಮುತ್ತತ್ರಾಯನಿಗೆ, ಆ ಭೈರವೇಶ್ವರನಿಗೆ, ಕರಿಯಣ ಕೆಂಚಣ್ಣನಿಗೆ ಇವರಿಗೆಲ್ಲ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಬರುವರಂತೆ. ಯಾಕಪ್ಪ ಕಂಡೊನ್ನೇಳಕ್ಕ ನನ್ನ ಮೂಡಾಲ ಮೋತಿಯ ಸ್ವಾಮಿ ಮುತ್ತೈನ ಸನ್ನಿಧಿಯ ಓ ಕಂಡೊನ್ನೇಳೋ ನನ್ನ ಸ್ವಾಮಿ ಮುತ್ತೈನ ಸನ್ನಿಧಿಯ ಓ ಕಂಡನೇಳೋ. ಮುತ್ತತ್ತಿ ಚಂದ ಮೋಡೋ ಬಾಕಿಲು ಚಂದ ನಾವು ಕುಕ್ಕಿ ಬರುವ ಒಳ್ಳೆ ಚಂದ ಓ ಕಂಡೊನ್ನೇಳೋ ನಿನ್ನ ಕುಕ್ಕಿ ಬರುವ ಒಳ್ಳೆ ಚಂದ ಓ ಕಂಡನೇಳೋ. ಕಂಡೊನ್ನೇಳಕ್ಕ ನನ್ನ ಮೂಡಾಲ ಮೋತಿಯ